भजदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् अतः स्वाभाविकं सर्वं ज्ञानैश्वर्यादिकं हरेः कथं तस्य निवृत्तिः स्यात् ಚೈತನ್ಯಸ್ಯಾನಿವರ್ತನೆ. ಭಗವಂತನ ಗುಣಗಳು ಸ್ವಾಭಾವಿಕವಾದವುಗಳು ಅಂತ ಒಪ್ಪಬೇಕು. ಸ್ವಾಭಾವಿಕವಾದ ಗುಣಗಳು ಧರ್ಮಿ ನಾಶವಾಗದೇನೆ ಧರ್ಮ ನಾಶವಾಗುವುದು ಎಲ್ಲಿಯೂ ಕಂಡಿಲ್ಲ. ಭಗವಂತನ ಗುಣಗಳು ಸ್ವಾಭಾವಿಕ. ಧರ್ಮಿಯಾದ ಭಗವಂತನಿಗೆ ನಾಶ ಇಲ್ಲ. ಧರ್ಮವಾದ ಜ್ಞಾನಾನಂದಾದಿ ಗುಣಗಳಿಗೆ ನಾಶ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹೀಗೆ ಭಗವಂತನ ಗುಣಗಳನ್ನು ಸ್ವಾಭಾವಿಕ ಅಂತ ಒಪ್ಪಬೇಕು ಅಂತ ಹೇಳಿದರು. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಅತಃ ಅಂತ. ಹೀಗೆ ಹಿಂದೆ ಹೇಳಿದ ರೀತಿಯಲ್ಲಿ ಈ ಎಲ್ಲ ಕಾರಣಗಳಿಂದ ಭಗವಂತನನ್ನು ಗುಣವುಳ್ಳವನು ಎಂಬುದಾಗಿ ಶ್ರುತಿ ಸ್ಮೃತಿಗಳು ಪ್ರತಿಪಾದನೆ ಮಾಡುತ್ತಾ ಇದ್ದಾವೆ. ಭಗವಂತ ಬಿಂಬ ಆಗಿದ್ದಾನೆ. ಆದ್ದರಿಂದ ಪ್ರತಿಬಿಂಬದಲ್ಲಿ ಗುಣಗಳು ಬರಬೇಕು ಅಂತಂದರೆ ಬಿಂಬವೇ ಉಪಾಧಿಯಾಗಿರುತ್ತೆ. ಆದ್ದರಿಂದ ಬಿಂಬರೂಪಿಯಾದ ಪರಮಾತ್ಮನಲ್ಲಿ ಗುಣಗಳನ್ನು ಒಪ್ಪಲೇಬೇಕು. ಈ ಎಲ್ಲ ಕಾರಣಗಳಿಂದ ಪರಮಾತ್ಮನು ಏನಾಗಿದ್ದಾನೆ? ಜ್ಞಾನೈಶ್ವರ್ಯಾದಿ ಗುಣವುಳ್ಳವನಾಗಿದ್ದಾನೆ. ಆ ಜ್ಞಾನೈಶ್ವರ್ಯಾದಿ ಎಲ್ಲ ಗುಣಗಳು ಕೂಡ ಸ್ವಾಭಾವಿಕಂ. ಅದು ಸ್ವಾಭಾವಿಕವೇ ಆಗಿದೆ, ಔಪಾಧಿಕ ಅಲ್ಲ. ಆದ್ದರಿಂದ ಕಥಂ ತಸ್ಯ ನಿವೃತ್ತಿ ಸ್ಯಾತ್ ಚೈತನ್ಯಸ್ಯ ಅನಿವರ್ತನೆ. ಭಗವಂತನ ನಾಶ ಇಲ್ಲ ಅಂತಾದರೆ ಭಗವಂತನಲ್ಲಿರುವಂಥ ಗುಣಗಳು ಇಲ್ಲ ಅಂತಾಗೋದು ಹೇಗೆ? ಯಾವುದು ಸ್ವಾಭಾವಿಕವಾದ ಗುಣಗಳೋ ಅದು ಧರ್ಮಿನಾಶ ಆದರೆ ಮಾತ್ರ ನಾಶ ಆಗುತ್ತೆ. ಭಗವಂತನಲ್ಲಿರತಕ್ಕಂಥ ಗುಣಗಳು ಸ್ವಾಭಾವಿಕ. ಭಗವಂತನಿಗೆ ನಾಶ ಇಲ್ಲ. ಭಗವಂತನಿಗೆ ನಾಶ ಇಲ್ಲ ಅಂತಾದ ಮೇಲೆ ಭಗವಂತನ ಗುಣಗಳು ನಿವೃತ್ತಿಯಾಗೋದು ಹೇಗೆ ಸಾಧ್ಯ? ಸರ್ವಥಾ ಇಲ್ಲವೇ ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಶ್ರುತಿ ಸ್ಮೃತ್ಯಾದಿ ಪ್ರಮಾಣಗಳಿರುವುದರಿಂದ ಬಿಂಬವೇ ಉಪಾಧಿಯಾದ್ದರಿಂದ ಪ್ರತಿಬಿಂಬದಲ್ಲಿರುವಂತಹ ಗುಣಗಳು ಬಿಂಬದ ಮೂಲಕವೇ ಬರುವುದರಿಂದ ಬಿಂಬದಲ್ಲಿ ಸ್ವಾಭಾವಿಕವಾದ ಗುಣಗಳನ್ನು ಒಪ್ಪಬೇಕು. ಆದ್ದರಿಂದ ಹರೇಹೇ ಪರಮಾತ್ಮನ ಸರ್ವಂ ಎಲ್ಲ ಜ್ಞಾನೈಶ್ವರ್ಯಾದಿಕಂ ಜ್ಞಾನ ಐಶ್ವರ್ಯ ಮೊದಲಾಗಿರ್ತಕ್ಕಂಥ ಧರ್ಮಗಳು ಸ್ವಾಭಾವಿಕಂ ಸ್ವಾಭಾವಿಕವಾದವುಗಳೇ ಆಗಿದ್ದಾವೆ. ತಸ್ಯ ಸ್ವಾಭಾವಿಕವಾಗಿರ್ತಕ್ಕಂತಹ ಧರ್ಮಗಳ ನಿವೃತ್ತಿ ನಾಶವು ಚೈತನ್ಯಸ್ಯ ಚೇತನನಾಗಿರ್ತಕ್ಕಂಥ ಪರಮಾತ್ಮನ ಅನಿವರ್ತನೆ ನಾಶವಾಗಲಿಲ್ಲ ಅಂತಾದರೆ ಕಥಂ ಸ್ಯಾತ್ ಹೇಗೆ ಆಗಲಿಕ್ಕೆ ಸಾಧ್ಯ? ಅತಃ ಪ್ರತಿಬಿಂಬದಲ್ಲಿ ಗುಣಗಳು ಬರಲಿಕ್ಕೆ ಬಿಂಬ ಉಪಾಧಿಯಾಗಿದೆ. ಬಿಂಬದ ಗುಣಗಳೇ ಪ್ರತಿಬಿಂಬದಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಮತ್ತು ಶ್ರುತಿ ಸ್ಮೃತ್ಯಾದಿ ಪ್ರಮಾಣಗಳು ಇರುವುದರಿಂದ ಹರೇಹೇ ಪರಮಾತ್ಮನ ಸರ್ವಂ ಎಲ್ಲ ಜ್ಞಾನೈಶ್ವರ್ಯಾದಿಕಂ ಜ್ಞಾನ ಐಶ್ವರ್ಯ ಮೊದಲಾಗಿರ್ತಕ್ಕಂಥ ಧರ್ಮಗಳು ಸ್ವಾಭಾವಿಕಂ ಸ್ವಾಭಾವಿಕವಾದವುಗಳೇ ಆಗಿದ್ದಾವೆ. ತಸ್ಯ ಸ್ವಾಭಾವಿಕವಾಗಿರ್ತಕ್ಕಂಥ ಧರ್ಮಗಳ ನಿವೃತ್ತಿ ನಾಶವು ಚೈತನ್ಯಸ್ಯ ಚೇತನನಾದ ಪರಮಾತ್ಮನ ಅನಿವರ್ತನೆ ನಾಶವಾಗಲಿಲ್ಲ ಅಂತಾದರೆ ಕಥಂ ಸ್ಯಾತ್ ಹೇಗೆ ಆಗಲಿಕ್ಕೆ ಸಾಧ್ಯ? ಭಗವದ್ಗುಣಾನಾಂ ಸ್ವಾಭಾವಿಕತ್ವ ಸಮರ್ಥನಂ ಉಪಸಂಹರತಿ ಅಂತ. ಭಗವಂತನ ಗುಣಗಳು ಸ್ವಾಭಾವಿಕ ಅಂತ ಇಷ್ಟರ ತನಕ ನಿರೂಪಣೆ ಮಾಡಿದ್ದಾರೆ. ಅದರ ಉಪಸಂಹಾರವನ್ನು ಮಾಡುತ್ತಾ ಇದ್ದಾರೆ. ಅತಃ ಎಂಬತಕ್ಕಂತಹ ಈ ಶ್ಲೋಕದಿಂದ ಭಗವದ್ಗುಣಾನಾಂ ಸ್ವಾಭಾವಿಕತ್ವ ಸಮರ್ಥನ, ಭಗವಂತನ ಗುಣಗಳು ಸ್ವಾಭಾವಿಕವೇ ಆಗಿದ್ದಾವೆ ಅಂತ ಇಷ್ಟರ ತನಕ ಸಮರ್ಥನೆ ಮಾಡಿದರು. ಅದರ ಉಪಸಂಹಾರ ಮಾಡುತ್ತಾ ಇದ್ದಾರೆ.
ತದ್ಧರ್ಮಬಾಧಾ ಯೋಗೇನ ಬಾಧ್ಯಂ ಸ್ಯಾದೈಕ್ಯಮೇವ ತೇ ಅರ್ಥಾಪತ್ತಿಸ್ತವೈವಾಭೂತ್ ಅನರ್ಥಾಪತ್ತಿ ಕಾರಣಂ. ಇನ್ನು ಭಗವಂತನ ಗುಣಗಳಿಗೆ ತ್ಯಾಗ ಎಂಬತಕ್ಕಂಥದ್ದು ಇಲ್ಲ. ಭಗವಂತನ ಗುಣಗಳಿಗೆ ತ್ಯಾಗ ಇಲ್ಲ ಅಂತಾದರೆ ತತ್ವಮಸಿ ಎಂಬತಕ್ಕಂಥ ವಾಕ್ಯದಿಂದ ನೀವು ಜೀವರಿಗೂ ಮತ್ತು ಪರಮಾತ್ಮನಿಗೂ ಅಭೇದ ಹೇಳಲಿಕ್ಕೆ ಬರಲ್ಲ. ಯಾವ ರೀತಿಯಲ್ಲಿ ಅಭೇದ ಹೇಳಬೇಕು? ತತ್ಶಬ್ದವಾಚ್ಯನಾದ ಪರಮಾತ್ಮನಲ್ಲಿರುವಂತಹ ಜ್ಞಾನಾನಂದಾದಿ ಗುಣಗಳ ತ್ಯಾಗ ಮಾಡಿ, ತ್ವಂಶಬ್ದವಾಚ್ಯನಾದ ಜೀವ ಅವನಲ್ಲಿರುವಂತಹ ಅಲ್ಪವಾಗಿರ್ತಕ್ಕಂತಹ ಗುಣಗಳನ್ನು ತ್ಯಾಗ ಮಾಡಿ ಎರಡು ಚೇತನಗಳಿಗೆ ಐಕ್ಯ ಅಂತ ಹೇಳಬೇಕು. ಯಾವಾಗ ಪರಮಾತ್ಮನಲ್ಲಿರತಕ್ಕಂತಹ ಗುಣಗಳು ಸ್ವಾಭಾವಿಕ ಅಂತಾಯಿತೋ, ಅದನ್ನು ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ ಅಂತಾಯಿತೋ, ಆಗ ಭಗವಂತನ ಮತ್ತು ಜೀವನ ಐಕ್ಯ ಎಂಬತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಇದು ಅಲ್ಲಿಂದ ಪ್ರಾರಂಭ ಆದದ್ದು. ಅದು ಮುಖ್ಯವಾಗಿರ್ತಕ್ಕಂತಹ ಸಾಧನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಈಗ ಜೀವಬ್ರಹ್ಮರಿಗೆ ಅಭೇದ ಎಂಬತಕ್ಕಂಥದ್ದು ಕೂಡೋದಿಲ್ಲ. ಯಾಕೆ? ತದ್ಧರ್ಮಬಾಧ ಅಯೋಗೇನ. ಪರಮಾತ್ಮನಲ್ಲಿರ್ತಕ್ಕಂತಹ ಧರ್ಮಗಳು ಅದು ಬಾಧಿತವಾಗಿದೆ ಅಂತಾಗಿದ್ದರೆ ಹಾಗಾದರೆ ಪರಮಾತ್ಮನಲ್ಲಿ ಧರ್ಮ ಇಲ್ಲ, ಧರ್ಮತ್ಯಾಗ ಮಾಡ್ಬೋದಾಗಿತ್ತು. ಈಗ ಇದಂ ರಹಿತಂ ಜ್ಞಾನ ಬಂತು, ನೇದಂ ರಹಿತಂ ಅಂತ ಬಾಧಕ ಜ್ಞಾನ ಬರುತ್ತೆ. ಅಂದರೆ ಇದಂ ರಹಿತಂ ಅಂತಕ್ಕಂಥ ಜ್ಞಾನ ಅದು ಬಾಧ್ಯವಾದ್ದರಿಂದಾಗಿ ಅಲ್ಲಿ ರಜತ ಇಲ್ಲ ಅಂತ ಹೇಳ್ಬೋದು. ಹಾಗೆ ಭಗವಂತನಲ್ಲಿ ಏನೂ ಜ್ಞಾನಾನಂದಾದಿ ಧರ್ಮಗಳಿದೆ, ಅದಕ್ಕೆ ಬಾಧ ಇಲ್ಲ, ಅದಕ್ಕೆ ಯಾವ ಬಾಧಕವೂ ಇಲ್ಲ. ಆದ್ದರಿಂದ ಪರಮಾತ್ಮನಲ್ಲಿರ್ತಕ್ಕಂಥ ಧರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಬರಲ್ಲ, ಬಿಡಲಿಕ್ಕೆ ಬರಲ್ಲ. ಪರಮಾತ್ಮನಲ್ಲಿರ್ತಕ್ಕಂತಹ ಜ್ಞಾನಾನಂದಾದಿ ಗುಣಗಳಿದೆ ಅಂತಾದರೆ ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯಾದಿ ಗುಣ ವಿಶಿಷ್ಟನಾದ ಪರಮಾತ್ಮನಿಗೂ ಅಲ್ಪಜ್ಞತ್ವ, ಅಲ್ಪಶಕ್ತಿ, ಅಸ್ವಾತಂತ್ರ್ಯಾದಿ ಗುಣ ವಿಶಿಷ್ಟ ವಿರುದ್ಧವಾದ ಗುಣವುಳ್ಳಂತಹ ಜೀವನಿಗೂ ಅಭೇದ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ತದ್ಧರ್ಮಬಾಧ ಅಯೋಗೇನ. ಪರಮಾತ್ಮನಲ್ಲಿರತಕ್ಕಂತಹ ಏನೇನು ಸ್ವಾತಂತ್ರ್ಯ, ಸರ್ವಕರ್ತೃತ್ವ, ಸರ್ವಶಕ್ತಿ, ಸರ್ವಜ್ಞತ್ವ ಈ ಧರ್ಮಗಳಿದೆ, ಇವುಗಳಿಗೆ ಬಾಧ ಹೇಳಲಿಕ್ಕೆ ಬರಲ್ಲ. ಅದು ಪ್ರಮಾಣ ಪ್ರಸಿದ್ಧವಾಗಿದೆ. ಅದರಿಂದ ವಿರೋಧ ಬಂತು ಐಕ್ಯಕ್ಕೆ. ಆದ್ದರಿಂದ ಬಾಧ್ಯಂ ಸ್ಯಾದ್ ಐಕ್ಯಮೇವತೆ. ನೀನು ಹೇಳ್ತಕ್ಕಂಥ ಜೀವಬ್ರಹ್ಮರ ಅಭೇದ ಐಕ್ಯ ಇದೆಯಲ್ಲ, ಅದೇ ಬಾಧಿತವಾಗುತ್ತೆ ಅಂತ. ಹೀಗೆ ಜೀವನು ಯೋಗ ಪರಮಾತ್ಮನ ಪ್ರಸಾದದಿಂದ ಯೋಗಿ ಆಗ್ತಾನೆ. ಹೌದಾ? ಪರಮಾತ್ಮ ಸ್ವತಃ ಯೋಗಿ ಅವನು. ಯತ್ರ ಯೋಗೇಶ್ವರ ಕೃಷ್ಣ, ಯೋಗಗಳಿಗೆ ಈಶ್ವರ ಅವನು. ಇನ್ನು ಅರ್ಥಾಪತ್ತಿ ಅಂದ್ರೇನು? ಐಕ್ಯ ಅನ್ಯಥಾ ಅನುಪಪತ್ತಿ ಅಂತ. ಪರಮಾತ್ಮನಿಗೂ ಜೀವರಿಗೂ ಅಭೇದವನ್ನು ಒಪ್ಪಬೇಕು ಅಂತಾದರೆ ಗುಣತ್ಯಾಗ ಮಾಡಬೇಕು ಅಂತ ಹೇಳಿದ್ರು. ಹಾಗಾದರೆ ಗುಣತ್ಯಾಗ ಯಾಕೆ ಮಾಡಬೇಕು? ಐಕ್ಯ ಎಂಬತಕ್ಕಂಥದ್ದು ಕೊಡೋದಿಲ್ಲ ಅಂತ. ಈಗ ಐಕ್ಯವೇ ಬಾಧಿತ ಆದ್ದರಿಂದ, ಐಕ್ಯವು ಪ್ರಮಾಣ ಸಿದ್ಧವಾಗಿದ್ದರೆ ಪ್ರಮಾಣ ಪ್ರಸಿದ್ಧವಾದಂಥ ಐಕ್ಯವನ್ನು ಕೂಡಿಸ್ಲಿಕ್ಕೋಸ್ಕರ ಗುಣತ್ಯಾಗ ಮಾಡಬೇಕಾಗಿತ್ತು. ಆದರೆ ಐಕ್ಯ ಎಂಬತಕ್ಕಂಥದ್ದು ಬಾಧಿತ ಆಯ್ತು. ಈಗ ಐಕ್ಯ ಬಾಧಿತ ಆಯಿತು ಅಂತಂದರೆ ಅರ್ಥಾಪತ್ತಿ ಇದೆಯಲ್ಲ, ಅದು ಅನರ್ಥಾಪತ್ತಿ ಕಾರಣಂ ಅಂತ. ನಿಮಗೆ ಅನರ್ಥವನ್ನೇ ತಂದುಕೊಡುತ್ತೆ. ಒಂದು ಶಬ್ದಗಳ ಸ್ವಾರಸ್ಯ. ಅರ್ಥಾಪತ್ತಿ ಎಂಬತಕ್ಕಂಥದ್ದು ಯುಕ್ತಿ ಇದೆಯಲ್ಲ, ಅದು ಅನರ್ಥಾಪತ್ತಿ ಕಾರಣ. ನಿನಗೆ ಅದು ಅನರ್ಥಕ್ಕೆ ಕಾರಣವಾಗ್ತಾ ಇದೆ. ಅರ್ಥಾತ್ ಅರ್ಥಾಪತ್ತಿ ಪ್ರಮಾಣವನ್ನಿಟ್ಟುಕೊಂಡು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ತತ್ ಆದ್ದರಿಂದ ಅಥವಾ ತದ್ಧರ್ಮಬಾಧಾ ಯೋಗೇನ, ಪರಮಾತ್ಮನಲ್ಲಿರುವಂತಹ ಗುಣಗಳಿಗೆ ಬಾಧ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ತೇನಿನ್ನ ಐಕ್ಯಂ ಏವ ಐಕ್ಯವೇ ಬಾಧ್ಯಂ ಬಾಧಿತವು ಸ್ಯಾತ್ ಆಯಿತು. ತವ ನಿನ್ನ ಅರ್ಥಾಪತ್ತಿ ಭಗವಂತನಲ್ಲಿ ಗುಣಗಳನ್ನು ಒಪ್ಪಿದರೆ ಐಕ್ಯ ಕೊಡೋದಿಲ್ಲ ಎಂಬುದಾಗಿ, ಐಕ್ಯವನ್ನು ಒಪ್ಪಬೇಕು ಅಂತಾದರೆ ಆವಾಗ ಗುಣಗಳನ್ನು ಬಿಡಬೇಕು ಎಂಬತಕ್ಕಂಥ ಅರ್ಥಾಪತ್ತಿ ಇದೆಯಲ್ಲ, ಇದು ಅನರ್ಥಾಪತ್ತಿ ಕಾರಣಂ ಏವ.
ತವ ಏವ ನಿನಗೇನೆ ಅನರ್ಥಾಪತ್ತಿ ಕಾರಣಂ. ಅನರ್ಥ ಅದಕ್ಕೆ ಅನರ್ಥವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿದೆ, ಅಭೂತ್ ಆಗಿದೆ. ತದ್ಧರ್ಮಬಾಧ ಅಯೋಗೇನ, ಪರಮಾತ್ಮನಲ್ಲಿರುವಂತಹ ಜ್ಞಾನಾನಂದಾದಿ ಧರ್ಮಗಳಿಗೆ ಬಾಧ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ತೇ ನೀನು ಹೇಳ್ತಕ್ಕಂತಹ ಐಕ್ಯವು ಐಕ್ಯವೇ ಬಾಧ್ಯಂ ಬಾಧಿತವಾಗುತ್ತದೆ. ಆದ್ದರಿಂದ ಅರ್ಥಾಪತ್ತಿ ತವ ನಿನ್ನ ಅರ್ಥಾಪತ್ತಿ ಭಗವಂತನಲ್ಲಿ ಗುಣಗಳನ್ನು ಒಪ್ಪಿದರೆ ಐಕ್ಯ ಕೂಡೋದಿಲ್ಲ. ಆದ್ದರಿಂದ ಐಕ್ಯವನ್ನು ಹೇಳಬೇಕು ಅಂತಾದರೆ ಭಗವಂತನಲ್ಲಿ ಗುಣಗಳನ್ನು ಒಪ್ಪಬಾರದು ಎಂಬತಕ್ಕಂತಹ ಅರ್ಥಾಪತ್ತಿ ಇದೆಯಲ್ಲ, ತವಯೇವ ನಿನಗೇನೆ ಅನರ್ಥಾಪತ್ತಿ ಕಾರಣಂ, ಅನರ್ಥವನ್ನು ಉಂಟು ಮಾಡಲಿಕ್ಕೆ ಕಾರಣವು ಅಭೂತ್ ಆಗಿದೆ. ಪರಮಪ್ರಕೃತಂ ಉಪಸಂಹರತಿ ಅಂತ ನೋಡಿ. ಹಿಂದೆ ಹೇಳಿದ್ದು ಭಗವದ್ಗುಣಗಳಿಗೆ ಸ್ವಾಭಾವಿಕತ್ವ ಸಮರ್ಥನೆಯನ್ನು ಉಪಸಂಹಾರ ಮಾಡ್ತಾನೆ. ಈಗ ಪರಮಪ್ರಕೃತಂ, ಮುಖ್ಯವಾಗಿ ಪ್ರಕೃತವಾದ ವಿಷಯ ಯಾವುದು? ಜೀವಬ್ರಹ್ಮರಿಗೆ ಐಕ್ಯ ಅಂತ. ಜೀವಬ್ರಹ್ಮರಿಗೆ ಐಕ್ಯವನ್ನು ಕೂಡಿಸ್ಬೇಕು ಅಂತಾದರೆ ಭಗವಂತನಲ್ಲಿರ್ತಕ್ಕಂಥ ಗುಣತ್ಯಾಗ ಮಾಡಬೇಕು ಅಂತ ಹೇಳಿದ್ದು. ಭಗವಂತನ ಗುಣತ್ಯಾಗ ಆಗಲ್ಲ, ಸ್ವಾಭಾವಿಕ ಅಂತ ಹೇಳಿದರು. ಅದರಿಂದ ಮುಂದೆ ಐಕ್ಯ ಎಂಬತಕ್ಕಂಥದ್ದು ಕೂಡೋದಿಲ್ಲ ಅನ್ನೋದನ್ನು ಹೇಳ್ತಾ ಇದು ಪರಮ ಪ್ರಕೃತ, ಮುಖ್ಯವಾಗಿ ಪ್ರಕೃತವಾದಂಥ ವಿಷಯ, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತತ್ ತಸ್ಮಾತ್ ಸ್ವಾಭಾವಿಕತ್ವಾತ್, ತತ್ ಅಂತಂದರೆ ತಸ್ಮಾತ್, ಆದ್ದರಿಂದ ಅಂತಂದರೆ ಭಗವಂತನ ಗುಣಗಳು ಸ್ವಾಭಾವಿಕವಾದ್ದರಿಂದ ಅಂತ. ಏನು ಅವರಿಗೆ ಐಕ್ಯ ಅಲ್ಲ, ಅವರು ಸಾಮ್ಯ ಹೇಳ್ತಾರೆ. ಅವರು ಜೀವಬ್ರಹ್ಮರು ಪರಮ ಸಾಮ್ಯವನ್ನು ಹೊಂದುತ್ತಾರೆ. ತವ ಅರ್ಥಾಪತ್ತಿ ಅಂದರೆ ಐಕ್ಯಾನ್ಯಥಾನುಪತ್ಯ ಗುಣತ್ಯಾಗ ರೂಪ. ಜೀವಬ್ರಹ್ಮರಿಗೆ ಐಕ್ಯವನ್ನು ಒಪ್ಪಬೇಕು ಅಂತಾದರೆ ಭಗವಂತನಲ್ಲಿ ಗುಣಗಳನ್ನು ಒಪ್ಪಬಾರದು, ಗುಣಗಳನ್ನು ಬಿಡಬೇಕು ಎಂಬತಕ್ಕಂತಹ ಅರ್ಥಾಪತ್ತಿಯನ್ನು ಹೇಳಿದ್ರಿ. ಅದೇನಾಗಿದೆ? ಅನರ್ಥಾಪತ್ತಿ ಕಾರಣಂ ಅಂತ. ಅಂದರೆ ಸ್ವಾಭಾವಿಕ ಗುಣ ಅನ್ಯಥಾನುಪತ್ಯ ಐಕ್ಯಸ್ಯೈವ ತ್ಯಾಗರೂಪ ಅನರ್ಥಪ್ರಾಪ್ತೇ ಕಾರಣಂ ಅಂತ. ಭಗವಂತನ ಗುಣಗಳು ಸ್ವಾಭಾವಿಕವಾಗಿರ್ತಕ್ಕಂತಹ ಗುಣಗಳನ್ನು ಬಿಡಲಿಕ್ಕೆ ಬರಲ್ಲ. ಅಂದರೆ ಭಗವಂತನ ಗುಣಗಳನ್ನು ಸ್ವಾಭಾವಿಕ ಅಂತ ಒಪ್ಪಲೇಬೇಕಾದ್ದರಿಂದ ಅವುಗಳ ತ್ಯಾಗ ಕೂಡಲ್ಲ, ಅದರಿಂದ ಐಕ್ಯವೇ ಕೂಡಲ್ಲ ಎಂಬುದಾಗಿ ಅನರ್ಥಾಪತ್ತಿ, ನಿನಗೆ ಐಕ್ಯವನ್ನು ಒಪ್ಪದ ಹಾಗೆ ಇದು ಮಾಡ್ತಾ ಇದೆ ಅಂತ ಅರ್ಥ. ಸ್ವಾಭಾವಿಕ ಗುಣ ಅನ್ಯಥಾನುಪತ್ಯ, ಸಹಜವಾಗಿರ್ತಕ್ಕಂಥ ಗುಣಗಳು ಭಗವಂತನಲ್ಲಿ ಒಪ್ಪಲೇಬೇಕು, ಅವುಗಳನ್ನು ಸಹಜವಾದ್ದರಿಂದ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಐಕ್ಯಸ್ಯೈವ ತ್ಯಾಗರೂಪ, ಐಕ್ಯವನ್ನೇ ಬಿಡಬೇಕು ಎಂಬತಕ್ಕಂತಹ ಅನರ್ಥ ಪ್ರಾಪ್ತೇ ಕಾರಣಂ, ಅದು ಅನರ್ಥ ಪ್ರಾಪ್ತಿಗೆ ಕಾರಣವಾಗುತ್ತೆ. ವೃಥೈವ ಗುಣಸಂತ್ಯಾಗೇ ವೈದುಷ್ಯಂತೆ ಗಮಿಷ್ಯತಿ ಅತ್ಯಾಗೇ ಮಹಿಮದ್ರವ್ಯಾತ್ ನಿರ್ಗುಣಂ ಸ್ಯಾತ್ ಕದಾ ತವಾ. ಭಗವಂತನಲ್ಲಿ ಗುಣಗಳಿದೆ, ಕಾರಣ ಇಲ್ಲದೇನೆ ತ್ಯಾಗ ಮಾಡಬಾರ್ದು. ಆದ್ದರಿಂದ ಭಗವಂತನಲ್ಲಿರ್ತಕ್ಕಂಥ ಗುಣಗಳನ್ನು ಈಗ ಕಾರಣ ಇಲ್ಲದೇನೆ ನೀವು ತ್ಯಾಗ ಮಾಡಬೇಕಾಗತ್ತೆ. ಭಗವಂತ ನಿರ್ಗುಣ ಅಂತ ಹೇಳ್ತಾ ಇದ್ದೀರ, ಐಕ್ಯಾನ್ಯಥಾನುಪತ್ತಿ, ಅದಕ್ಕೋಸ್ಕರ ಗುಣತ್ಯಾಗ ಅಂತ. ಆದರೆ ಸಹಜವಾದ್ದರಿಂದ ಗುಣತ್ಯಾಗ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಭಗವಂತನಲ್ಲಿರ್ತಕ್ಕಂಥ ಗುಣತ್ಯಾಗವನ್ನು ನೀವು ಕಾರಣ ಇಲ್ಲದೆ ಮಾಡ್ತಾ ಇದ್ದೀರ. ಆದ್ದರಿಂದ ಏನಾಯಿತು? ನಿಮ್ಮಲ್ಲಿ ಪಾಂಡಿತ್ಯವೇ ಇಲ್ಲ ಅಂತ ಆಗೋಗುತ್ತೆ. ಅದನ್ನು ಹೇಳ್ತಾರೆ, ಗುಣಸಂತ್ಯಾಗೆ ವೃಥೈವ ಗುಣಸಂತ್ಯಾಗೆ, ವ್ಯರ್ಥವಾಗಿ ಏನೂ ಕಾರಣ ಇಲ್ಲದೇನೆ ಭಗವಂತನ ಗುಣಗಳನ್ನು ತ್ಯಾಗ ಮಾಡ್ತೀರಂದ್ರೆ, ಐಕ್ಯಕ್ಕೋಸ್ಕರ ಅಂದರೆ ಐಕ್ಯ ಹೇಳಲಿಕ್ಕೆ ಬರಲ್ಲ. ಯಾಕೆ ಹೇಳಲಿಕ್ಕೆ ಬರಲ್ಲ? ಗುಣಗಳು ಸ್ವಾಭಾವಿಕವಾಗಿದೆ, ಬಾಧ ಇಲ್ಲ ಅದಕ್ಕೆ, ಅಂದರೆ ಐಕ್ಯ ಒಪ್ಪಲಿಕ್ಕೆ ಬರಲ್ಲ. ಹಾಗಾದರೆ ಗುಣತ್ಯಾಗ ಮಾಡಬೇಕು. ಮಾಡ್ತೀರಾ ಅಂದರೆ ವ್ಯರ್ಥವಾಗಿ ಮಾಡದಂತೆ ಆಯಿತು. ಆದ್ದರಿಂದ ನಿನ್ನಲ್ಲಿರ್ತಕ್ಕಂತಹ ಪಾಂಡಿತ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಾಗಿ ಹೋಗುತ್ತೆ ಅಂತ. ಅಂದರೆ ನಿನಗೆ ಪಾಮರತ್ವ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ, ಸಾಧಾರಣ ಮನುಷ್ಯ ಅಂತ ಆಗಬೇಕಾಗುತ್ತೆ ಅಂತ ಅದ್ವೈತಿಗಳಿಗೆ. ಅತ್ಯಾಗೆ
ಒಂದು ವೇಳೆ ಭಗವಂತನಲ್ಲಿರ್ತಕ್ಕಂತಹ ಗುಣಗಳು ಸ್ವಾಭಾವಿಕವಾಗಿ ಅದರಿಂದ ತ್ಯಾಗ ಮಾಡಲ್ಲ. ಯಾಕೆ ತ್ಯಾಗ ಮಾಡಿದ್ರೆ ವ್ಯರ್ಥವಾಗಿ ತ್ಯಾಗ ಮಾಡಿದ್ರಿಂದಾಗಿ ಪಂಡಿತ ಅಲ್ಲ ಅಂತ ಆಗ್ಬಿಡುತ್ತೆ. ಹಾಗಾದರೆ ಅವನಿಗೆ ಶಾಸ್ತ್ರವನ್ನು ನಿರ್ಮಾಣ ಮಾಡಿದವನು ಎಂಬತಕ್ಕಂತಹ ಏನೊಂದು ಪ್ರಸಿದ್ಧಿ ಕೀರ್ತಿ ಅದಿಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು? ಭಗವಂತನ ಗುಣ ತ್ಯಾಗ ಮಾಡಬಾರ್ದು. ತ್ಯಾಗ ಮಾಡಲಿಲ್ಲ ಅಂತಾದರೆ ಆವಾಗ ನಿರ್ಗುಣ ಪರಮಾತ್ಮ ಯಾವಾಗ ಅದ? ಅತ್ಯಾಗೆ ಮಹಿಮದ್ರವ್ಯಾತ್. ಭಗವಂತನಲ್ಲಿರತಕ್ಕಂಥ ಗುಣಗಳಿದೆಯಲ್ಲ ಅದು ನಿತ್ಯ ಅಂತಾಯಿತು. ಭಗವಂತನ ಗುಣಗಳು ನಿತ್ಯ ಅಂತಾದ್ದರಿಂದ ನಿರ್ಗುಣಂ ಕದಾ? ನಿರ್ಗುಣ ಬ್ರಹ್ಮ ಯಾವಾಗಿರ್ತಾನೆ? ನಿರ್ಗುಣ ಬ್ರಹ್ಮ ಇಲ್ಲವೇ ಇಲ್ಲ ಅಂತ ಆಗುತ್ತೆ. ಹಾಂ, ಜೀವನಿಗೂ ಆಗಲ್ಲ, ಪರಮಾತ್ಮನಿಗೂ ಆಗಲ್ಲ, ಸಹಜವಾದ್ದರಿಂದ. ವೃಥಾಯೇವ, ವ್ಯರ್ಥವಾಗಿ, ಗುಣಸಂತ್ಯಾಗೆ, ಭಗವಂತನ ಗುಣಗಳನ್ನು ತ್ಯಾಗ ಮಾಡಿದರೆ ತೇ ನಿನ್ನ ವೈದುಷ್ಯಂ, ಪಾಂಡಿತ್ಯವು ಗಮಿಷ್ಯತಿ, ನಾಶವಾಗಿ ಹೋಗುತ್ತದೆ. ಅತ್ಯಾಗೆ, ಭಗವಂತನ ಗುಣಗಳನ್ನು ತ್ಯಾಗ ಮಾಡಲಿಲ್ಲ ಅಂತಾದರೆ ಮಹಿಮಾದ್ರವ್ಯಾತ್, ಭಗವಂತನ ಗುಣಗಳು ನಿತ್ಯವಾಗಿರುವುದರಿಂದ, ಸತ್ಯವಾಗಿರುವುದರಿಂದ ತವ ನಿನ್ನ ನಿರ್ಗುಣಂ, ನಿರ್ಗುಣನಾದಂತಹ ಬ್ರಹ್ಮನು ಕದಾ ಸ್ಯಾತ್, ಯಾವಾಗ ಸಿದ್ಧ ಆಗ್ತಾನೆ? ಯಾವಾಗೂ ಸಿದ್ಧ ಆಗೋದಿಲ್ಲ. ವೃಥೈವ, ವ್ಯರ್ಥವಾಗಿ, ಗುಣಸಂತ್ಯಾಗೆ, ಭಗವಂತನ ಗುಣಗಳನ್ನು ತ್ಯಾಗ ಮಾಡಿದರೆ ತವೈವ, ನಿನಗೆ ಅವೈದುಷ್ಯಂ, ಪಾಂಡಿತ್ಯ ಎಂಬತಕ್ಕಂಥ ತವೈವ ನಿನ್ನ ತೇ ನಿನ್ನ ವೈದುಷ್ಯಂ, ಪಾಂಡಿತ್ಯವು ಗಮಿಷ್ಯತಿ, ನಾಶವಾಗಿ ಹೋಗುತ್ತದೆ. ಅತ್ಯಾಗೆ, ಭಗವಂತನ ಗುಣಗಳನ್ನು ತ್ಯಾಗ ಮಾಡಲಿಲ್ಲ ಅಂತಾದರೆ ಮಹಿಮದ್ರವ್ಯಾತ್, ಭಗವಂತನ ಗುಣಗಳು ಸತ್ಯ ನಿತ್ಯವಾದ್ದರಿಂದ ತವ ನಿನ್ನ ನಿರ್ಗುಣಂ, ನಿರ್ಗುಣನಾಗಿರ್ತಕ್ಕಂಥ ಪರಮಾತ್ಮನು ಕದಾ ಸ್ಯಾತ್, ಯಾವಾಗ ಸಿದ್ಧ ಆಗ್ತಾನೆ? ಯಾವಾಗೂ ಸಿದ್ಧ ಆಗೋದಿಲ್ಲ. ಸಿದ್ಧ ಆಗೋದಿಲ್ಲ ಅಂತ, ಅಸಿದ್ಧಿ ಅಂತಲ್ಲ, ಅಸಿದ್ಧಿ ಅನ್ನೋದಕ್ಕೆ ಬೇರೆ ದೋಷ. ನಿನ್ನ ನಿರ್ಗುಣ ಬ್ರಹ್ಮ ಸಿದ್ಧ ಆಗೋದಿಲ್ಲ, ನಿನಗೆ ಅಭೀಷ್ಟವಾದದ್ದು ಸಿದ್ಧ ಆಗೋದು. ವೃಥೈವ, ತ್ಯಾಗ ಕಾರಣಂ ವಿನೈವ, ಬಿಡಲಿಕ್ಕೆ ಕಾರಣ ಇಲ್ಲ. ಭಗವಂತನ ಗುಣಗಳನ್ನು ಬಿಡಲಿಕ್ಕೆ ಕಾರಣ ಇಲ್ಲ. ಆದರೆ ತ್ಯಾಗ ಮಾಡಿದರೆ ತೇ ವೈದುಷ್ಯಂ, ವೈದುಷ್ಯಾಖ್ಯ ಗುಣ, ನಿನ್ನಲ್ಲಿರ್ತಕ್ಕಂತಹ ಪಾಂಡಿತ್ಯ ಎಂಬತಕ್ಕಂತಹ ಗುಣ ಅದು ಇಲ್ಲ ಅಂತ ಆಗುತ್ತೆ. ಯಾಕೆ? ವೃಥಾ ಗುಣತ್ಯಾಗಿನಃ ಅವೈದುಷ್ಯ ಅವಶ್ಯಂ ಭಾವಾತ್ ಅಂತ. ಯಾರು ವ್ಯರ್ಥವಾಗಿ ಏನೂ ಕಾರಣ ಇಲ್ಲದೇನೆ ಗುಣಗಳನ್ನು ಬಿಡ್ತಾರೋ ಅಂಥವರೇನು ಹೇಳ್ತಾರೆ? ಮೂರ್ಖ ಅಂತ ಹೇಳ್ತಾರೆ. ಆದ್ದರಿಂದ ನೀನು ಕೂಡ ಭಗವಂತನಲ್ಲಿರ್ತಕ್ಕಂಥ ಗುಣಗಳನ್ನು ಏನೂ ಕಾರಣ ಇಲ್ಲದೇನೆ ಪರಿತ್ಯಾಗ ಮಾಡ್ತಾ ಇದ್ದೀಯ. ಅದನ್ನು ನಿನಗೂ ಕೂಡ ಅವೈದುಷ್ಯ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ. ತ್ವಂ ವೃಥೈವ ಗುಣಂ ತ್ಯಜಸಿ, ನೀನು ಕಾರಣ ಇಲ್ಲದೇನೆ ಭಗವಂತನ ಗುಣಗಳನ್ನು ತ್ಯಾಗ ಮಾಡ್ತಾ ಇದ್ದೀಯಾ. ಯಾಕೆ? ಐಕ್ಯಕ್ಕೋಸ್ಕರ ಅಂತ ಹೇಳಬೇಕು, ಐಕ್ಯ ಬಾಧಿತವಾಯಿತು, ಹಾಗಾದರೆ ಕಾರಣ ಇಲ್ಲ. ಅದರಿಂದಾಗಿ ನೀನು ಕೂಡ ಪಂಡಿತ ಅಲ್ಲ ಅಂತ ಬೇಕಾಗುತ್ತೆ. ನಿಮಿತ್ತೇ ಸತಿ ಗುಣತ್ಯಾಗ ಕಥಂ ನ ಸ್ಯಾದಿತಿ ಭಾವ ಅಂತ. ನಿಮಿತ್ತ ಇದೆ ಅಂತಾದರೆ ಗುಣತ್ಯಾಗ ಕಥಂ ನ ಸ್ಯಾತ್, ನಿಮಿತ್ತ ಇದ್ದರೆ ತ್ಯಾಗ ಮಾಡಲೇಬೇಕು. ಇಲ್ಲಿ ನಿಮಿತ್ತ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದಾಗಿ ಭಗವಂತನ ಗುಣಗಳನ್ನು ತ್ಯಾಗ ಮಾಡಲಿಕ್ಕೆ ಹೇಗಾಗುತ್ತೆ? ನಿಮಿತ್ತೇ ಸತಿ ಗುಣತ್ಯಾಗ ಕಥಂ ನ ಸ್ಯಾತ್. ನಿಮಿತ್ತ ಇದೆ ಅಂತಾದರೆ ಆವಾಗ ಗುಣಗಳನ್ನು ತ್ಯಾಗ ಮಾಡಲೇಬೇಕು. ಇಲ್ಲಿ ನಿಮಿತ್ತ ಇಲ್ಲ, ಆದ್ದರಿಂದ ಕೊಡೋದಿಲ್ಲ. ಅವಕಾಶವೇ ಇಲ್ಲ. ಅದೇನಾದರೂ ತ್ಯಾಗ ಮಾಡಲಿಕ್ಕೆ ಕಾರಣ ಬೇಕಲ್ಲ. ನಿಮಿತ್ತ ಇದೆ ಅಂತಾದರೆ ತ್ಯಾಗ ಮಾಡಬೇಕು. ಈಗ ಅಭೇದ ತ್ಯಾಗ ಮಾಡ್ತೇವೆ. ಏನು ತತ್ವಮಸಿ ಎಂಬತಕ್ಕಂಥ ವಾಕ್ಯದಿಂದ ಅಭೇದವನ್ನು ತ್ಯಾಗ ಮಾಡ್ತೇವೆ. ಯಾಕೆ ಅಂತಂದರೆ ಅಲ್ಲಿ ನಿಮಿತ್ತ ಇದೆ. ಈ ಅಭೇದವನ್ನು ತ್ಯಾಗ ಮಾಡ್ತೇವೆ ಯಾಕೆ ಅಂತಂದರೆ ಅಭೇದ ಕೂಡಲ್ಲ, ಅದನ್ನು ತ್ಯಾಗ ಮಾಡಬೇಕು.
ಅಲ್ಲ, ಯಾಕೆ ಕೂಡಲ್ಲ? ಕೂಡಲ್ಲ ಸರಿ, ಯಾಕೆ ಕೂಡಲ್ಲ? ಭಗವಂತನಲ್ಲಿ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಎಂಬುದಾಗಿ ಭಗವಂತನ ಗುಣಗಳನ್ನು ಸ್ವಾಭಾವಿಕ ಅಂತ ಹೇಳಿದ್ದಾರೆ. ಹಾಗೆ ಶ್ರುತಿ ಸಿದ್ಧವಾದದ್ದು. ಭಗವಂತನಲ್ಲಿ ಗುಣಪೂರ್ಣತ್ವ ಎಂಬತಕ್ಕಂಥದ್ದು ಶ್ರುತಿ ಸಿದ್ಧವಾಗಿದೆ. ಶ್ರುತಿ ಸಿದ್ಧವಾದ ಗುಣಪೂರ್ಣತ್ವವನ್ನು ಇಟ್ಕೊಂಡ್ಬಿಟ್ರೆ ಐಕ್ಯ ಕೊಡುತ್ತಾ? ಇಲ್ಲ. ಅದು ತ್ಯಾಗ, ಐಕ್ಯವನ್ನು ಬಿಡಬೇಕು. ಹಾಂ, ಹೌದು. ಅದು ಉದಾಹರಣೆ ಹೇಳಿದ್ದು ನಾನು, ಉದಾಹರಣೆ. ಅತ್ಯಾಗೆ ಭಗವಂತನ ಗುಣಗಳನ್ನು ತ್ಯಾಗ ಮಾಡಲಿಲ್ಲ ಅಂತಾದರೆ, ಭಗವದ್ಗುಣಾನಾಂ ಅತ್ಯಾಗೆ, ಭಗವಂತನ ಗುಣ ತ್ಯಾಗ ಮಾಡಲಿಲ್ಲ ಅಂತಾದರೆ, ಅಂದರೆ ಸರ್ವಜ್ಞತ್ವ ಸರ್ವೇಶ್ವರತ್ವಾದಿ ಗುಣಾನಾಂ ಅತ್ಯಾಗೇ, ಭಗವಂತನಲ್ಲಿರುವಂತಹ ಸರ್ವಜ್ಞತ್ವ ಮತ್ತು ಸರ್ವೇಶ್ವರತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಈ ಗುಣಗಳನ್ನು ತ್ಯಾಗ ಮಾಡಲಿಲ್ಲ ಅಂತಾದರೆ ಏನಾಯಿತು? ಉಕ್ತಮಹಿಮ್ನಃ ದ್ರವ್ಯಾತ್, ಹಿಂದೆ ಹೇಳಿರ್ತಕ್ಕಂತಹ ಈ ಭಗವಂತನ ಮಹಿಮೆ ಅದು ದ್ರವ್ಯಾತ್, ಅದಕ್ಕರ್ಥ ಸರ್ವಕಾಲೀನತ್ವಾತ್, ಎಲ್ಲ ಕಾಲದಲ್ಲಿಯೂ ಭಗವಂತನಲ್ಲಿ ಆ ಗುಣಗಳು ಇದೆ ಅಂತಾಯಿತು. ಎಲ್ಲ ಕಾಲದಲ್ಲಿ ಭಗವಂತನ ಗುಣ ಇದೆ ಅಂತಾದರೆ ತವ ನಿರ್ಗುಣಂ ಕಥಂ ಸ್ಯಾತ್, ಅಂದರೆ ನಿನ್ನ ನಿರ್ಗುಣ ಬ್ರಹ್ಮ ಯಾವಾಗಾದ? ಯಾವಾಗಾದರೂ ಒಂದು ಕಾಲದಲ್ಲಿ ಅವನಲ್ಲಿ ಗುಣ ಇಲ್ಲ ಅಂತ ಆಗುತ್ತೆ ಅಂದರೆ ನಿರ್ಗುಣ ಆಗ್ತಿದ್ದ. ಆದರೆ ಅದು ಧ್ರುವ ಅಂದರೆ ನಿತ್ಯ, ಯಾವಾಗಲೂ ಇದೆ. ಆದ್ದರಿಂದಾಗಿ ಭಗವಂತ ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಂ, ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಅಪಲಾಪ ಮಾಡಬೇಕಷ್ಟೇ, ಅಷ್ಟೇ, ಒಪ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಅನುಭವ ವಿರುದ್ಧವಾಗಿ ಹೇಳಬೇಕು. ಗುಣಾಪಾಯೇ ಸತಿ ಸಗುಣಮೇವ ಇದಂ ತವ ಮತೆ ನಿರ್ಗುಣಂ ಭವೇತ್ ಅಂತ. ಗುಣ ನಾಶ ಆಗಲಿಲ್ಲ ಅಂತಾದರೆ ಅವಾಗ ಬ್ರಹ್ಮ ಏನಾದ? ಸಗುಣನೇ ಆದ. ಅಂದರೆ ನಿರ್ಗುಣ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಗುಣಾನಾಂ ಉಕ್ತವಿದೆಯ ಸಾರ್ವಕಾಲೀನತ್ವಾತ್ ತಸ್ಯ ಅನವಸರ ಏವ. ಗುಣಗಳನ್ನು ತ್ಯಾಗ ಮಾಡಿದರೆ ಸಗುಣ ಬ್ರಹ್ಮ ನಿರ್ಗುಣ ಆಗ್ತಿದ್ದ. ಗುಣಗಳಿಲ್ಲ ಅಂತಾದಾಗ ಅವನು ನಿರ್ಗುಣ ಆಗ್ತಿದ್ದ. ಗುಣಾಪಾಯೇ ಸತಿ, ಗುಣ ಇಲ್ಲ ಅಂತಾದರೆ ಸಗುಣ ಬ್ರಹ್ಮ ಯಾವಾಗ ಗುಣರಹಿತನಾಗುತ್ತಾನೋ ಅವನು ನಿರ್ಗುಣ ಅಂತ ಆಗ್ತಿದ್ದ. ಆದರೆ ಗುಣಾನ ಮುಕ್ತ ವಿಧೇಯ ಸಾರ್ವಕಾಲೀನತ್ವ, ಗುಣಗಳು ಭಗವಂತನಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಎಲ್ಲ ಕಾಲದಲ್ಲಿ ಇದೆ. ಯಾಕೆ? ಸ್ವಾಭಾವಿಕ. ಅಂದರೆ ಎಲ್ಲ ಕಾಲದಲ್ಲಿರೋದ್ರಿಂದಾಗಿ ನಿರ್ಗುಣ ಆಗಲಿಕ್ಕೆ ಅವಕಾಶವೇ ಇಲ್ಲ. ತಸ್ಯ ಅನವಸರ, ನಿರ್ಗುಣನಾಗಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಅಲ್ಲ, ನಿರ್ಗುಣ ಮತ್ತು ಈ ಜೀವನಿಗೆ ಅಭೇದ ಹೇಳಬೇಕು. ಬ್ರಹ್ಮನಿಗೂ ಜೀವನಿಗೂ ಅಭೇದ ಹೇಳಬೇಕು. ಜೀವನಿಗೂ ಬ್ರಹ್ಮನಿಗೂ ಅಭೇದ ಹೇಳಬೇಕಾದ್ರೆ ಬ್ರಹ್ಮನನ್ನೇನಂತ ಹೇಳಬೇಕು? ನಿರ್ಗುಣ ಅಂತ ಹೇಳಬೇಕು. ಸಗುಣ ಅಂತ ಆಗಿಬಿಟ್ರೆ ಅಭೇದ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಿರ್ಗುಣ ಅಂತ ಒಪ್ಪೋದು ಯಾಕೆ? ಗುಣಗಳ ಅಪಾಯ. ಗುಣವನ್ನು ಬಿಟ್ಟರೆ ಸಗುಣ, ಅವನಲ್ಲಿರುವ ಗುಣಗಳನ್ನು ತ್ಯಾಗ ಮಾಡಿದ್ರೆ ನಿರ್ಗುಣ ಆಗ್ತಿದ್ದ ಅಲ್ವಾ? ಯಾವಾಗ ನಿರ್ಗುಣ ಆಗ್ತಿದ್ದ? ಗುಣ ತ್ಯಾಗ ಮಾಡಿದಾಗ. ಗುಣ ತ್ಯಾಗ ಮಾಡಲಿಕ್ಕೆ ಯಾವಾಗ ಸಾಧ್ಯ? ಯಾವಾಗ ಗುಣ ಇಲ್ಲ ಅಂತಾಗುತ್ತೆ? ಯಾವಾಗೂ ಆಗಲ್ಲ. ಗುಣವನ್ನು ಭಗವಂತನಲ್ಲಿ ಇಲ್ಲ ಅಂತ ಯಾವ ಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯ? ಯಾವುದೊಂದು ಕಾಲದಲ್ಲಿ ಹೇಳಬೇಕಲ್ಲ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನಕ್ಕೆ ಯಾವ ಕಾಲದಲ್ಲಿ ಹೇಳ್ತೀರಾ? ಯಾವುದರಲ್ಲೂ ಇಲ್ಲ. ಬ್ರಹ್ಮಜ್ಞಾನ ಬಂದಾಗ ಎಲ್ಲವೂ ಇಲ್ಲ ಅಂತ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಂ, ಹೌದು ಹೌದು. ಅಂದರೆ ಆ ನಿರ್ಗುಣ ಪ್ರಾಪ್ತಿ ಬೇರೆ. ನೀವು ಐಕ್ಯವನ್ನು ಹೇಳಲಿಕ್ಕೋಸ್ಕರ ಬ್ರಹ್ಮನಲ್ಲಿ ಗುಣತ್ಯಾಗ ಮಾಡಿ ಜೀವನಲ್ಲಿ ಗುಣತ್ಯಾಗ ಮಾಡ್ತಾ ಇದ್ದೀರ. ಇವಾಗ ಐಕ್ಯವನ್ನು ಒಪ್ಪಿಸ್ಬೇಕು, ಕೂಡಿಸ್ಬೇಕಲ್ಲ, ಅದಾದಮೇಲೆ ಪ್ರಾಪ್ತಿ. ಅದನ್ನು ಹೇಳ್ತಾ ಇಲ್ಲ ಈಗ.
ಐಕ್ಯ ಹೇಗೆ ಅದರ ಬಗ್ಗೆ ಹೇಳಿ. ಅದೇ ಆವಾಗ ಗುಣತ್ಯಾಗ ಎಲ್ಲವನ್ನು ಅವ್ರು ಹೇಳೋದು ಬಾಧಿತವಾಗುತ್ತೆ, ಇಲ್ಲ ಅಂತ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಂ, ಅದು ಐಕ್ಯ ಪ್ರಾಪ್ತಿ, ಅದು ಐಕ್ಯ ಹೊಂದೋದು. ಇಲ್ಲಿ ಹೇಳ್ತಾ ಇರೋದು ಐಕ್ಯ ಅನ್ನೋದೇ ಕೂಡೋದಿಲ್ಲ. ಯಾಕೆ ಕೂಡೋದಿಲ್ಲ ಅಂದರೆ ಭಗವಂತನಿಗೂ ಜೀವನಿಗೂ ಅಭೇದ ಹೇಳಬೇಕು. ಭಗವಂತನ ಗುಣ ತ್ಯಾಗ ಮಾಡಿದ್ರೇ ಅಭೇದ ಹೇಳಲಿಕ್ಕೆ ಸಾಧ್ಯ, ಗುಣತ್ಯಾಗ ಮಾಡಲಿಕ್ಕಾಗಲ್ಲ ಅಂತ ವಿಷಯವನ್ನು ಹೇಳ್ತಾ ಇದ್ದಾರೆ. ಸಗುಣ ಬ್ರಹ್ಮ ಮಾಯಾ ಸಂಬಂಧ ಇರತಕ್ಕಂಥವನು ಸಗುಣ ಬ್ರಹ್ಮ, ಮಾಯಾ ಸಂಬಂಧ ಇಲ್ಲದೇ ಇದ್ದವನು ನಿರ್ಗುಣ ಬ್ರಹ್ಮ. ವಿಶಿಷ್ಟನಾದವನು ಸಗುಣ, ವಿಶೇಷ ಸಂಬಂಧ ವಿಶೇಷಣ ಸಂಬಂಧ ಇಲ್ಲ ಅಂದರೆ ಅವನೇ ನಿರ್ಗುಣ ಅಷ್ಟೇ. ಹಾಂ ಹಾಂ, ಹೌದು ಹೌದು. ಜೀವ ಎಲ್ಲರೂ ಕೂಡ ಸಗುಣ ಬ್ರಹ್ಮ ಅಂತಲೇ, ಯಾಕೆ ಬ್ರಹ್ಮನೇ ಜೀವಭಾವವನ್ನು ಹೊಂದಿರೋದು. ಸಗುಣ ಅಂತಂದರೆ ಗುಣವಿಶಿಷ್ಟನಾಗಿದ್ದಾನೆ. ಹಾಗಾದರೆ ಅಜ್ಞಾನಾದಿ ಗುಣಗಳು, ಪ್ರಕೃತಿ ಸಂಬಂಧಾದಿ ಗುಣಗಳು ಇದೆ. ಅದರಿಂದಾಗಿ ಎಲ್ಲ ಜೀವರು ಹೌದೌದು. ಅದೆಲ್ಲ ಸಗುಣ ಮೋಕ್ಷಕ್ಕೆ. ನಿರ್ಗುಣ ಮೋಕ್ಷ ಬೇರೆಯೇ, ಎರಡು ಮೋಕ್ಷ ಇದೆ. ಪರಮ ಮೋಕ್ಷ ಅಂದರೆ ನಿರ್ಗುಣ ಬ್ರಹ್ಮ ಭಾವ. ಆಮೇಲೆ ಇನ್ನೊಂದು ಅಪ್ರಧಾನವಾದ ಮೋಕ್ಷ ಅಂತಂದರೆ ನಾವು ಹೇಳ್ತಕ್ಕಂಥ ಮೋಕ್ಷನ ಹೇಳ್ತಾರೆ ಅವರು. ಇದು ಅಪ್ರಧಾನ, ಗೌಣ. ಮುಖ್ಯವಾದದ್ದು ನಿರ್ಗುಣ ಬ್ರಹ್ಮ ಪ್ರಾಪ್ತಿ, ಬ್ರಹ್ಮಭಾವ. ಹೋಗಿ ಬರ್ತಾರೆ ಅಂತಲ್ಲ, ಆ ಮೋಕ್ಷವನ್ನು ಪಡೆದ ಮೇಲೆ ಅಲ್ಲಿ ನಿರ್ಗುಣ ಉಪಾಸನೆ ಮಾಡಿ ಆಮೇಲೆ ನಿರ್ಗುಣ ಭಾವವನ್ನು ಹೊಂದ್ತಾರೆ. ಅದು ಶ್ರೇಷ್ಠ. ಹಾಂ ಹಾಂ, ಯಾರು ಅಂದರೆ ಹೆಸರು ಬೇಕು ಅಂತನಾ? ಹಾಂ, ಮತ್ತು ಇಲ್ಲ, ನಿತ್ಯ ಸಂಸಾರಿ ಅಂತ ಹೇಳ್ತಾ ಇದ್ದೀರಲ್ಲ. ಸಂಸಾರವು ನಿತ್ಯ ಅಂತಂದ ಮೇಲೆ ಮೋಕ್ಷ ಹೇಗೆ? ಅದು ಸಾಂತಾನಿಕ ಲೋಕ ಅಂತ ಅಲ್ಲಿ ಇರ್ತಾರೆ. ಹಾಂ, ಅಲ್ಲ ಅಷ್ಟೇ. ಸುಖ ದುಃಖಗಳನ್ನೇ ಯಾವಾಗಲೂ ಅನುಭವಿಸ್ಕೊಂಡಿರ್ತಾರೆ. ಹೌದು, ಇಲ್ಲಿ ಬರಬೇಕು ಅಂತಿಲ್ಲ, ಹುಟ್ಟು ಸಾವುಗಳಿರಬೇಕು ಅಂತಿಲ್ಲ, ಸುಖ ದುಃಖಗಳಿರುತ್ತೆ. ನಿರ್ಗುಣ ಬ್ರಹ್ಮ ಮಾಯಾ ಸಂಬಂಧ ಇಲ್ಲ ಅಂದರೆ ನಿರ್ಗುಣ. ಮಾಯಾ ಸಂಬಂಧ ಇಲ್ಲ ಅಂತಂದರೆ ಅವನೇ ನಿರ್ಗುಣ. ಅತೋ ನವಸರದುಸ್ಥಂ ಅಶ್ರೌತಂಚ ಪರೋದಿತಂ ಬ್ರಹ್ಮೈಶ ನಿತ್ಯೋ ಮಹಿಮಾ ಇತ್ಯಾದ್ಯ ವಾಕ್ತತ್ರ ತತ್ರ ಹಿ. ಅದರಿಂದ ಅವರು ಹೇಳತಕ್ಕಂತಹ ನಿರ್ಗುಣ ಬ್ರಹ್ಮ ಅದಾಗಲಿಕ್ಕೆ ಅವಕಾಶವೇ ಇಲ್ಲ. ಯಾವಾಗ ನಿರ್ಗುಣ ಆಗ್ತಾನೆ ಅದಕ್ಕೆ ಅವಕಾಶವೇ ಇಲ್ಲ. ಅಷ್ಟೇ ಅಲ್ಲ, ಅದು ಶ್ರುತಿಯಿಂದ ಪ್ರತಿಪಾದ್ಯವಾದದ್ದು ಅಲ್ಲ. ವೇದದಲ್ಲಿ ಎಲ್ಲಿಯೂ ನಿರ್ಗುಣ ಬ್ರಹ್ಮನನ್ನು ಹೇಳಲೇ ಇಲ್ಲ. ಆದ್ದರಿಂದಾಗಿ ಅವರೇನು ಹೇಳ್ತಕ್ಕಂತಹ ಬ್ರಹ್ಮ ಇದ್ದಾನಲ್ಲ, ನಿರ್ಗುಣ ಬ್ರಹ್ಮ, ಅದು ದುಸ್ಥಂ, ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅನವಸರಾತ್ ಅವರು ಹೇಳುವಂತಹ ನಿರ್ಗುಣ ಬ್ರಹ್ಮ ಯಾವ ಕಾಲದಲ್ಲಿ ಇರಲಿಕ್ಕೆ ಅವಕಾಶ ಇದೆ, ಯಾವ ಕಾಲದಲ್ಲೂ ಇರಲಿಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ? ಗುಣಗಳೆಲ್ಲವೂ ಸಹಜವಾಗಿದೆ, ಸ್ವಾಭಾವಿಕವಾಗಿದೆ.
ಸ್ವಾಭಾವಿಕವಿದೆ ಅಂತ ಅಂದಮೇಲೆ ಭಗವಂತನನ್ನು ಬಿಟ್ಟು ಆ ಗುಣಗಳು ಯಾವತ್ತೂ ಭಗವಂತ ಇಲ್ಲದೇನೆ ಇಲ್ಲ ಅಂತ ಆಗೋದಿಲ್ಲ. ಭಗವಂತನೇ ಇಲ್ಲ ಅಂದರೆ ಗುಣ ಇಲ್ಲ ಅಂತ ಆಗುತ್ತೆ. ಭಗವಂತ ಯಾವಾಗಲೂ ಇದ್ದಾನೆ, ಗುಣಗಳು ಯಾವಾಗಲೂ ಇದೆ. ಹಾಗಾದರೆ ನಿರ್ಗುಣ ಆಗಲಿಕ್ಕೆ ಅವಕಾಶವೇ ಇಲ್ಲ. ಅಷ್ಟೇ ಅಲ್ಲದೇನೆ ಅದು ನಿರ್ಗುಣ ಅನ್ನತಕ್ಕಂಥದ್ದು ವೇದ ಪ್ರತಿಪಾದ್ಯವೂ ಅಲ್ಲ. ವೇದದಲ್ಲಿ ಎಲ್ಲಿಯೂ ಕೂಡ ನಿರ್ಗುಣ ಅಂತ ಹೇಳಿಲ್ಲ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ಲಿಕ್ಕೆ ಹೇಳಿದ್ರು. ನಿರ್ಗುಣ ಅಂದರೆ ಏನರ್ಥ? ಸತ್ವರಜಸ್ತಮೋ ಗುಣ ಅಂತ, ಅಥವಾ ಸಾಕ್ಷಿ ಚೇತ ಕೇವಲ ಅನಿರ್ಗುಣ ಅಂತ ಪದಚ್ಛೇದ. ಅದರಿಂದ ನಿರ್ಗುಣ ಅಲ್ಲವೇ ಅಲ್ಲ ಅಂತ ಎಂದ ವೇದ ಎಲ್ಲೂ ಕೂಡ ನಿರ್ಗುಣ ಅಂತ ಹೇಳಲಿಲ್ಲ. ಏನು ವೇದದಲ್ಲಿ ಅಲ್ಲ, ಇಲ್ಲಿ ವೇದ ಮಂತ್ರ ಅದು. ನಿರ್ಗುಣ ಅಲ್ಲ ಅಂತ ಅರ್ಥ. ಶ್ರುತಿ ಏನು ಹೇಳುತ್ತೆ? ನಿರ್ಗುಣ ಅಲ್ಲ ಅಂತ ಹೇಳ್ತಾ ಇದೆ, ನಿರ್ಗುಣ ಅಂತ ಹೇಳ್ತಾನೇ ಇಲ್ಲ. ಅಂದರೆ ವೇದ ಪ್ರಮಾಣ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ನೀನು ಹೇಳುವಂತಹ ನಿರ್ಗುಣ ಬ್ರಹ್ಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ಗುಣ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾ ಇದ್ದರೆ ಆವಾಗ ಅವನಿಗೆ ಬ್ರಹ್ಮಭಾವ, ನಿರ್ಗುಣ ಬ್ರಹ್ಮಭಾವ ಎಂಬತಕ್ಕಂಥದ್ದು ಬರುತ್ತೆ. ಹೌದು. ಆ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆದಾಗ ಈ ಎಲ್ಲ ಪ್ರಾಕೃತಿಕವಾದ ಧರ್ಮಗಳ ಸಂಬಂಧ ಬಿಟ್ಟು ಹೋಗುತ್ತೆ. ಆವಾಗ ನಿರ್ಗುಣ ಭಾವ ಬರುತ್ತೆ. ಅದೇ ಶಾಸ್ತ್ರ ಹೇಳ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯ ಇದೆಯಲ್ಲ. ಹೌದು. ಅದೇ ಹೇಳಿದ್ದು, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಶ್ರುತಿ ಇದೆ. ಆ ಶ್ರುತಿಯಲ್ಲಿ ನಿರ್ಗುಣ ಅಂತ ಹೇಳಿದ್ದಾರೆ. ಆಮೇಲೆ ತತ್ವಮಸಿ ಎಂಬುದಾಗಿ ಅಭೇದವನ್ನು ಹೇಳಿದ್ದಾರೆ. ಅಭೇದ ಹೇಳಬೇಕು ಅಂತಾದರೆ ವಿಶಿಷ್ಟರಾದವರಿಗೆ ಅಭೇದ ಕೂಡಲ್ಲ. ಹಾಗಾದರೆ ಅಲ್ಲಿರ್ತಕ್ಕಂಥ ಗುಣಗಳು ಇಲ್ಲ ಅಂತಲೇ ಹೇಳಬೇಕು. ನಾವು ಅದು ಬಿಡಿ, ಅವ್ರ ಮತ ಪ್ರಕಾರ ನೀವು ಗುಣವುಳ್ಳವನು ಅಂತ ಹೇಳಿಬಿಟ್ರೆ ಆವಾಗ ಪರಮಾತ್ಮನಿಗೂ ಗುಣ ಇದೆ, ಜೀವನಿಗೂ ಗುಣ ಇದೆ. ಆ ಎರಡು ಗುಣಗಳು ಪರಸ್ಪರ ವಿರುದ್ಧವಾಗಿದೆ. ಐಕ್ಯ ಹೇಗೆ ಕೊಡುತ್ತೆ? ಅದಕ್ಕೋಸ್ಕರ ಗುಣತ್ಯಾಗ ಮಾಡಬೇಕು. ಒಬ್ಬನೇ ಪರಮಾತ್ಮನಿಗೆ ಬೇರೆ ಬೇರೆ ಅರ್ಥ. ನಿರ್ಗುಣ ಅಂತಂದರೆ ಸತ್ವರಜಸ್ತಮೋ ಗುಣರಹಿತ ಅಂತರ್ಥ. ಅನಿರ್ಗುಣ ಅಂತಂದರೆ ಜ್ಞಾನಾನಂದಾದಿ ಗುಣ ಉಳ್ಳವನು ಅಂತ ಅರ್ಥ. ಒಂದು ಗುಣ ಉಳ್ಳವನು, ಒಂದು ಗುಣರಹಿತ ಅಂತ ಅರ್ಥ. ಅದರಿಂದ ಬ್ರಹ್ಮ ಏಷಃ ನಿತ್ಯ ಮಹಿಮಾ ಅಂತ. ಭಗವಂತನ ಗುಣಗಳೆಲ್ಲವೂ ಕೂಡ ನಿತ್ಯ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ. ಭಗವಂತನ ಮಹಿಮೆ ಇದೆಯಲ್ಲ ಅದೆಲ್ಲವೂ ಕೂಡ ನಿತ್ಯ ಎಂಬುದಾಗಿ ಕೂಡ ಶ್ರುತಿ ಹೇಳ್ತಾ ಇದೆ. ಅದರಿಂದ ಪರಮಾತ್ಮನ ಮಹಿಮೆ ಎಂಬತಕ್ಕಂಥದ್ದು ಸತ್ಯವಾಗಿದೆ ಅಂತಂದ ಮೇಲೆ ಭಗವಂತ ನಿರ್ಗುಣ ಆಗಲಿಕ್ಕೆ ಯಾವಾಗ ಸಾಧ್ಯ? ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅತಃ ಅಂದರೆ ಗುಣತ್ಯಾಗವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರುವುದರಿಂದ ಅನವಸರಾತ್, ಅವಕಾಶವಿಲ್ಲದ ಕಾರಣ ಗುಣತ್ಯಾಗ ಅತಃ ಆದ್ದರಿಂದ ಅನವಸರಾತ್ ಗುಣತ್ಯಾಗ ಮಾಡುವ ಅವಕಾಶ ಇಲ್ಲದೇ ಇರುವುದರಿಂದ ಪರೋದಿತಂ ಇತರರು ಹೇಳುವಂತಹ ಬ್ರಹ್ಮ ನಿರ್ಗುಣ ಬ್ರಹ್ಮನು ದುಸ್ಥಂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಶ್ರೌತಂಚ ನಿರ್ಗುಣ ಬ್ರಹ್ಮನು ವೇದ ಪ್ರತಿಪಾದ್ಯನಾಗಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಏಷಃ ನಿತ್ಯೋ ಮಹಿಮಾ ಇತ್ಯಾದ್ಯಾಹ, ಇದು ಭಗವಂತನ ನಿತ್ಯವಾದ ಮಹಿಮೆಗಳು ಎಂಬತಕ್ಕಂತಹ ಈ ವಾಕ್ ವೇದವಾಕ್ಯಗಳು ತತ್ರ ತತ್ರ ಹಿ ಅಲ್ಲಲ್ಲಿ ಪ್ರಸಿದ್ಧವಾದದ್ದು ಇದೆ. ಭಗವಂತನ ಗುಣ ಸತ್ಯ ಎಂಬುದಾಗಿ ಹೇಳ್ತಕ್ಕಂತಹ ಶ್ರುತಿಗಳಿದ್ದಾವೆ. ನಿರ್ಗುಣ ಅಂತ ಹೇಳ್ತಕ್ಕಂಥ ಶ್ರುತಿ ಇಲ್ಲ, ಸಗುಣ ಅಂತ ಹೇಳ್ತಕ್ಕಂಥ ಶ್ರುತಿ ಇದೆ. ಅತಃ ಆದ್ದರಿಂದ ಅನವಸರಾತ್
ಭಗವಂತನ ಗುಣತ್ಯಾಗಕ್ಕೆ ಅವಕಾಶ ಇಲ್ಲದೇ ಇರುವುದರಿಂದ ಪರೋದಿತಂ ಇತರರು ಹೇಳುವಂತಹ ಬ್ರಹ್ಮ ನಿರ್ಗುಣ ಬ್ರಹ್ಮನು ದುಸ್ಥಂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಶ್ರೌತಂಚ ನಿರ್ಗುಣ ಬ್ರಹ್ಮನು ವೇದ ಪ್ರತಿಪಾದ್ಯನೂ ಅಲ್ಲ. ಏಷಃ ನಿತ್ಯೋ ಮಹಿಮಾ ಇತ್ಯಾದ್ಯಾಹ ಏಷೋ ಇತ್ಯಾದ್ಯ ಏಷೋ ನಿತ್ಯೋ ಮಹಿಮಾ ಏಷಃ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನ ಕರ್ಮಣ ವರ್ಧತೆ ನೋ ಕನೀಯಾನ್ ನಿತ್ಯೋ ನಿತ್ಯಾನಾಂ ಇತ್ಯಾದಿ ಅನೇಕ ವೇದವಾಕ್ಯಗಳು ತತ್ರ ತತ್ರ ಹಿ ಭಗವಂತನ ಗುಣಗಳು ಸತ್ಯವಾಗಿದೆ ಎಂಬತಕ್ಕಂಥ ವಿಷಯದಲ್ಲಿ ನಿತ್ಯವಾಗಿದೆ ಎಂಬತಕ್ಕಂಥ ವಿಷಯದಲ್ಲಿ ಇದ್ದಾವೆ. ಅಂದರೆ ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಇದೆ, ನಿರ್ಗುಣ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಇಲ್ಲ. ಅತಃ ಗುಣತ್ಯಾಗ ಅವಸರ ಅಭಾವಾತ್ ಗುಣತ್ಯಾಗ ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಆದ್ದರಿಂದ ಪರೋದಿತ ಬ್ರಹ್ಮ ನಿರ್ಗುಣಂ ಬ್ರಹ್ಮ ಪರೋದಿತ ಬ್ರಹ್ಮ ಅಂದರೆ ಯಾರದು? ನಿರ್ಗುಣ ಬ್ರಹ್ಮ. ಅವನು ಅನವಸರ ದುಸ್ಥಂ ಅವಕಾಶ ಇಲ್ಲದೇ ಇರೋದರಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಶ್ರೌತಂಚ ನಿರ್ಗುಣ ಬ್ರಹ್ಮ ಶ್ರುತಿಯಿಂದ ಉಕ್ತನಾದವನೂ ಅಲ್ಲ. ಸ್ವಾಭಾವಿಕ ಸಾರ್ವಜ್ಞಾದಿಗುಣ ನಿಷೇಧ ಅಯೋಗೇನ ನಿರ್ಗುಣಶ್ರುತ್ಯಾಪಿ ಸತ್ವಾದಿಗುಣ ನಿಷೇಧ ಮುಖೇನ ಸಗುಣಸ್ಯೈವ ಪ್ರತಿಪಾದನೀಯತ್ವಾತ್ ಪ್ರತಿಪಾದಕ ಶ್ರುತಿಶೂನ್ಯಂಚ ಅಭೂದಿತಿ ಶೇಷಃ ಅಂತ. ಅಶ್ರೌತ ಅಂತ ಪದ ಇದೆ. ಅದಕ್ಕೇನರ್ಥ? ಭಗವಂತನಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂತಹ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಮೊದಲಾಗಿರ್ತಕ್ಕಂಥ ಗುಣಗಳನ್ನು ನಿಷೇಧ ಮಾಡಲಿಕ್ಕೆ ಬರಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಹೇಳಲಿಕ್ಕೆ ಬರಲ್ಲ? ಸ್ವಾಭಾವಿಕವಾದ್ದರಿಂದ. ಆದ್ದರಿಂದ ಇನ್ನು ನಿರ್ಗುಣ ಶ್ರುತಿ ಇದೆಯಲ್ಲ, ನಿರ್ಗುಣ ಶ್ರುತಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ನಿರ್ಗುಣ ಶ್ರುತಿ ಇದೆಯಲ್ಲ ಅಂತಂದರೆ ಭಗವಂತನ ಗುಣಗಳನ್ನು ಸ್ವಾಭಾವಿಕವಾದ್ದರಿಂದ ತ್ಯಾಗ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರಿಂದ ನಿರ್ಗುಣ ಶ್ರುತಿ ಕೂಡ ಏನಾಗಬೇಕು? ಸತ್ವಾದಿ ಗುಣ ನಿಷೇಧ ಮುಖೇನ. ನಿರ್ಗುಣ ಶ್ರುತಿ ಏನು ಹೇಳುತ್ತೆ? ಸತ್ವರಜಸ್ತಮೋ ಗುಣಗಳು ಅವನೆಲ್ಲ ಅಂತಲೇ ಅರ್ಥ ಮಾಡಬೇಕು, ಸರ್ವತಾ ಗುಣ ಇಲ್ಲ ಅಂತ ಮಾಡಬಾರ್ದು. ಆದ್ದರಿಂದ ನಿರ್ಗುಣ ಶ್ರುತಿಯೂ ಕೂಡ ಸಗುಣಸ್ಯೈವ ಅದು ಕೂಡ ಸಗುಣನ ಅಂತಲೇ ಪ್ರತಿಪಾದನೆ ಮಾಡ್ತಾ ಇದೆ. ಭಗವಂತನನ್ನು ಸಗುಣ ಅಂತಲೇ ಹೇಳ್ತಾ ಇದೆ. ನಿರ್ಗುಣ ಅಂತ ಹೇಳಿದ್ರು ಸತ್ವಾದಿ ಗುಣರಹಿತ, ಪ್ರಾಕೃತಿಕ ಗುಣರಹಿತ, ಅಪ್ರಾಕೃತವಾದ ಜ್ಞಾನಾನಂದಾದಿ ಗುಣಗಳು ಇದ್ದೇ ಇದೆ ಅಂತಲೇ ಶ್ರುತಿ ಹೇಳ್ತಾ ಇದೆ ಅಂತ. ಆದ್ದರಿಂದ ಪ್ರತಿಪಾದಕ ಶ್ರುತಿ ಶೂನ್ಯಂ. ಭಗವಂತನನ್ನು ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥ ವೇದವಾಕ್ಯ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಅಶ್ರೌತಮನದಕ್ಕೆ ನಿರ್ಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶ್ರುತಿ ಇಲ್ಲ. ಅಂದರೆ ಶ್ರುತಿರಹಿತನಾದ ಬ್ರಹ್ಮ, ನಿರ್ಗುಣ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಶ್ರುತಿರಹಿತನಾಗಿರ್ತಕ್ಕಂಥವನು ಬ್ರಹ್ಮ ಅಂತ ಅರ್ಥ. ಪೂರ್ವಂ ಅಂತಂ ನಾಪಯಿತಿ ನಿತ್ಯತ್ವಂ ಅಭಿಹಿತಂ ಇದಾನಿಂ ನಿತ್ಯತ್ವೇ ಸ್ಪಷ್ಟಾಂಚ ಶ್ರುತಿಮಾಹ ಅಂತ. ಹಿಂದೆ ಏನು ಅಂತಂ ನಾಪ ಅಂತ ಬ್ರಹ್ಮಾದಿ ದೇವತೆಗಳು ಭಗವಂತನ ಗುಣಗಳನ್ನು ಗಣನೆ ಮಾಡಿ ಕೊನೆ ಮುಗಿಸ್ಲಿಲ್ಲ ಅಂತ ಹೇಳಿದರು. ಶ್ರುತಿ ಅಂತಮಾಪ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನ ಗುಣಗಳನ್ನು ಅವರು ಪೂರ್ಣ ಗಣನೆ ಮಾಡಿ ಮುಗಿಸಿದರು ಅಂತಿಲ್ಲ ಅಂತ. ರಜಸ ಏಕೋದಾಧಾರ ಭುವನಾನಿ ವಿಶ್ವ. ಆ ಶ್ರುತಿ ಪೂರ ನೆನಪಾಗ್ತಾ ಇಲ್ಲ. ಅಂತೂ ಶ್ರುತಿಯಲ್ಲಿ ಏನು ಹೇಳಿದ್ರು? ಭಗವಂತನ ಗುಣಗಳನ್ನು ಪೂರ್ಣ ಗಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದರಿಂದ ಇನ್ನೊಂದು ಅರ್ಥ ಅಂತಂ ನ ಆಪ, ಭಗವಂತನ ಗುಣಗಳು ನಾಶ ಹೊಂದೋದಿಲ್ಲ. ಭಗವಂತನ ಗುಣಗಳು ನಾಶ ಹೊಂದೋದಿಲ್ಲ. ನಾಶ ಹೊಂದೋದಿಲ್ಲ ಅಂದರೆ ಏನಾಯಿತು? ನಿತ್ಯ ಅಂತ ಹೇಳದಂತೆ ಆಯಿತು.
ಇಂದ ನಾಶ ಹೊಂದಲಿಲ್ಲ ಎಂಬುದಾಗಿ ನಿತ್ಯತ್ವಂ ಅಭಿಹಿತಂ, ಭಗವಂತನ ಗುಣಗಳು ನಿತ್ಯ ಅಂತ ಹೇಳಿದ್ರು. ಈಗ ನಿತ್ಯತ್ವೇ ಸ್ಪಷ್ಟಾಂಚ ಶ್ರುತಿಮಾಹ, ಭಗವಂತನ ಗುಣಗಳು ನಿತ್ಯ ಎಂಬತಕ್ಕಂಥ ವಿಷಯದಲ್ಲಿ ನಿತ್ಯ ಅಂತ ಶಬ್ದವೇ ಇರತಕ್ಕಂಥ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ನಾಂತಮಾಪ ಅಂತ ಹೇಳಿದ್ರಿಂದ ಅಂತ ಇಲ್ಲ, ಕೊನೆ ಇಲ್ಲ. ಕೊನೆ ಇಲ್ಲ ಅಂತಂದರೆ ಏನರ್ಥ? ನಿತ್ಯ ಅಂತಾಯಿತು. ಅದು ಅರ್ಥ ಸಿದ್ಧವಾಯಿತು, ಶಬ್ದ ಹೇಳಲಿಲ್ಲ. ಈಗ ಶಬ್ದತಃ ಭಗವಂತನ ಗುಣಗಳಿಗೆ ನಿತ್ಯತ್ವವನ್ನು ಹೇಳ್ತಾ ಇದ್ದಾರೆ. ಆಪ ಅಂದರೆ ಹೊಂದು, ಅಂತಂ ನ ಆಪ ಧಾತು ಅದು. ಆಪ ಅಂತಂದರೆ ಆಪ ಆಪತು ಆಪುಹು ಅಂತ, ನ ಆಪ ಹೊಂದಲಿಲ್ಲ. ಆಪ ಅಂದರೆ ಹೊಂದು ಅಂತ ಅರ್ಥ. ಆಪಲ್ರು ವ್ಯಾಪ್ತವು ಧಾತು. ಬ್ರಾಹ್ಮಣಸ್ಯ ಮಹಿಮಾ ಏಷಃ ನಿತ್ಯ. ಬ್ರಾಹ್ಮಣ ಅಂತಂದರೆ ಭಗವಂತ. ಭಗವಂತ ಅವನು ಬ್ರಹ್ಮ ಅಣನ ವಿಷಯ, ಗುಣಪೂರ್ಣನಾಗಿದ್ದು ಅವನು ತಿಳ್ಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ. ಆದ್ದರಿಂದ ಅಂತಹ ಭಗವಂತನ ಮಹಿಮೆ ಇದೆಯಲ್ಲ ಅದು ನಿತ್ಯ ಮಹಿಮೆ, ಅದು ನಿತ್ಯ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗೆ ನ ಕರ್ಮಣ ಬದ್ಧತೆ ಕನೀಯಾನ್ ಅಂತ, ಪರಮಾತ್ಮನಿಗೆ ಕರ್ಮಬಂಧನ ಇಲ್ಲ. ಕರ್ಮದಿಂದ ಅವನು ವೃದ್ಧಿಯನ್ನು ಹೊಂದೋದಿಲ್ಲ. ಪಾಪಕರ್ಮದಿಂದ ಅವನು ನ ಕನೀಯಾನ್, ಕುಗ್ಗೋದೂ ಇಲ್ಲ. ಪುಣ್ಯ ಬಂತು ಅಂತ ಆಧಿಕ್ಯವನ್ನು ಪಡೆಯೋದಿಲ್ಲ, ಅಥವಾ ಭಗವಂತ ಪಾಪವುಳ್ಳವನಾಗಿ ಹ್ರಾಸವನ್ನು ಹೊಂದೋದಿಲ್ಲ. ಏನಾಯಿತು? ಸಮಾನವಾಗಿರ್ತಾನೆ ಅಂತ ಅರ್ಥ. ಪೂಷ್ಣಶ್ಚಕ್ರನ್ನರಿಷ್ಯತಿ ಅಂತ, ನ ಕೋಶೋಪಪದ್ಯತೆ ನೋ ಅಸ್ಯ ವ್ಯಥತೆ ಪವಿಹಿ ಅಂತ ಇನ್ನೊಂದು ಮಂತ್ರ. ಅದು ಪೂಷ್ಣ ಪರಮಾತ್ಮ ಇದೆಯಲ್ಲ, ಅವನು ಪೂಷನ್ ಅಂತ. ಯಾಕೆ? ಗುಣಪೂರ್ಣ, ಅದರಿಂದ ಅವನನ್ನು ಪೂಷನ್ ಅಂತ ಕರೀತಾರೆ. ಅದರ ಷಷ್ಠಿ ವಿಭಕ್ತಿ ಪೂಷ್ಣ ಅಂತ ಅರ್ಥ. ಪೂಷ ಶಬ್ದವಾಚ್ಯನಾದ ಪರಮಾತ್ಮನ ಚಕ್ರಂನ ರಿಷ್ಯತ್, ಅವನ ಚಕ್ರ ಇದೆಯಲ್ಲ ಅದು ನಾಶ ಹೊಂದೋದಿಲ್ಲ ಅಂತ. ಹಾಗೇ ನ ಕೋಶೋಪಪದ್ಯತೆ ಅಂತ, ಭಗವಂತನ ಕೋಶಗಳು ಅದಕ್ಕೂ ನಾಶ ಎಂಬತಕ್ಕಂಥದ್ದಿಲ್ಲ. ಅನ್ನಮಯ ಕೋಶ ಪ್ರಾಣಮಯ ಕೋಶ ಅಂತ ಜೀವನಿಗಿರುವ ಹಾಗೆ ಭಗವಂತನ ಕೋಶಗಳು ಹೇಳಿದ್ರೆ ಶರೀರ, ಅದಕ್ಕೆ ನಾಶ ಎಂಬತಕ್ಕಂಥದ್ದಿಲ್ಲ ಅಂತ. ನೋ ಅಸ್ಯ ವ್ಯಥತೆ ಪವಿಹಿ ಅಂತ. ಈ ಭಗವಂತನ ಆಯುಧ ಅದು ಏನು ಅಪಜಯವನ್ನು ಹೊಂದೋದಿಲ್ಲ, ಅದು ನೇನು ಸೋಲನ್ನು ಅನುಭವಿಸ್ತು ಅಂತ ಇಲ್ಲವೇ ಇಲ್ಲ ಅಂತ. ಈ ರೀತಿಯಲ್ಲಿ ಭಗವಂತನದ್ದು ಯಾವುದಕ್ಕೂ ನಾಶ ಇಲ್ಲ, ಅದು ನಿತ್ಯ ಅಂತ ಹೇಳ್ತಾ ಇದ್ದಾರೆ. ನಿತ್ಯೋ ನಿತ್ಯಾನಾಂ, ನಿತ್ಯಾನಾಂ ನಿತ್ಯ. ಭಗವಂತ ನಿತ್ಯರಾದ ಜೀವರಲ್ಲಿಗೆ ನಿತ್ಯತ್ವಪ್ರದನಾಗಿ ನಿತ್ಯ ಶಬ್ದವಾಚ್ಯನಾಗಿದ್ದಾನೆ. ಆದ್ದರಿಂದ ಜೀವರೂ ನಿತ್ಯ, ಜೀವರಿಗೆ ನಿತ್ಯತ್ವಪ್ರದ ಭಗವಂತನ ಗುಣ ನಿತ್ಯ. ಹಾಗಾದರೆ ಭಗವಂತನ ಗುಣಕ್ಕೆ ನಿತ್ಯತ್ವವನ್ನು ಹೇಳ್ತಾ ಇದ್ದಾರೆ ಅಂತ. ಇತ್ಯಾದ್ಯ ವಾಕ್ ಅಂದರೆ ವೇದವಾಕ್, ಇದೆಲ್ಲ ವೇದ ಮಂತ್ರಗಳು, ವೇದವಾಕ್ಯಗಳು. ಇದು ತತ್ರ ತತ್ರ ಭಗವಂತನಲ್ಲಿ ಗುಣ ನಿತ್ಯವಾಗಿದೆ, ಸತ್ಯವಾಗಿದೆ ಎಂಬತಕ್ಕಂಥ ವಿಷಯದಲ್ಲಿ ಇದೆ. ಆದ್ದರಿಂದ ಅತಃ ಅನವಸರದುಸ್ತಮಿತಿ ಪೂರ್ವೇಣ ಸಂಬಂಧ. ಆದ್ದರಿಂದ ಭಗವಂತ ನಿರ್ಗುಣ ಅಂತಾಗಲಿಕ್ಕೆ ಯಾವ ಕಾಲದಲ್ಲಿಯೂ ಅವಕಾಶ ಇಲ್ಲ, ನಿರ್ಗುಣ ಬ್ರಹ್ಮನನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಎಲ್ಲಿ? ಇತ್ಯಾದಿ ಸಂಗ್ರಹ ಅಲ್ಲಿದೆಯಲ್ಲ, ಮಹಿಮೇತ್ಯಾದ್ಯ ಮೂಲದಲ್ಲಿ ಆದಿ ಆದ್ಯ ಅಂತ ಆದಿ ಶಬ್ದ ಇದೆ, ಆದ್ಯ ಶಬ್ದ ಇದೆ, ಇದೇ ಮೊದಲಾದ ಅಂತ ಅರ್ಥ. ಅದೇ ಇದೇ ಮೊದಲಾದ ಶ್ರುತಿಗಳು ಇನ್ನೂ ಇದೆ. ನಿತ್ಯಯ ನಿತ್ಯಯ ಸ್ತೌಮಿ ಅಂತ ಇತ್ಯಾದಿ ವಾಕ್ಯಗಳಿದೆ. ಬೇರೆ ವಾಕ್ಯಗಳು. ಏಕೋದಾಧಾರ ವಿಶ್ವಾನಿ ಭುವನಾನೀತಿ ಚಾಪರಾ ತಂ ಸ್ತೌತಿ ಸರ್ವಾಧಾರತ್ವಾತ್ ಪರಂ ಬ್ರಹ್ಮ ಸ ಏವಹಿ. ಈಗ ಅವರು ಹೇಳ್ತಕ್ಕಂತಹ ಯಾವ ನಿರ್ಗುಣ ಬ್ರಹ್ಮ ಇದಾನಲ್ಲ, ಅವನ ಒಪ್ಪೋದೇ ವ್ಯರ್ಥ.
ನಿರ್ಗುಣ ಬ್ರಹ್ಮನನ್ನು ಯಾಕೆ ಒಪ್ಪಬೇಕು? ನಿರ್ಗುಣ ಬ್ರಹ್ಮನನ್ನು ಒಪ್ಪೋದು ವ್ಯರ್ಥ ಅಂತ ಹೇಳಿದ್ದಾರೆ. ಯಾತಕ್ಕೆ ಬೇಕು? ಸಗುಣನಿಂದ ಎಲ್ಲ ವ್ಯಾಪಾರ ನಡೆದು ಹೋಗುತ್ತೆ. ಅದರಿಂದ ನಿರ್ಗುಣನ ಅವಶ್ಯಕತೆ ಏನಿದೆ? ಅದರಿಂದ ನಿರ್ಗುಣನ ಅವಶ್ಯಕತೆ ಇಲ್ಲದೇ ಇರೋದರಿಂದಾಗಿ ನಿರ್ಗುಣ ಬ್ರಹ್ಮ ಬೇಕೇ ಆಗಿಲ್ಲ, ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಏನು ಹೇಳುತ್ತೆ? ಏಕೋದಾಧಾರ ಭುವನ ವಿಶ್ವಾನಿ ಭುವನಾನಿ ಇತಿ ಚ ಅಪರ ಅಂತ. ಇನ್ನೊಂದು ಶ್ರುತಿ ಏಕೋದಾಧಾರ ಭುವನಾನಿ ವಿಶ್ವ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಯವುತ್ರಿಧಾತು ಪೃಥಿವೀಮು ತದ್ಯಾಂ ಏಕೋದಾಧಾರ ಭುವನಾನಿ ವಿಶ್ವ ಅಂತ. ಪರಮಾತ್ಮ ಇದ್ದಾನಲ್ಲ, ಒಬ್ಬನೇ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ಎಂಬುದಾಗಿ. ಪರಮಾತ್ಮನು ಸರ್ವಾಧಾರ ಅಂತಾದಮೇಲೆ ಹಾಗಾದರೆ ಅವನೇ ಪರಬ್ರಹ್ಮನಾದ. ಎಲ್ಲರಿಗೂ ಆಧಾರನಾಗಿರ್ತಕ್ಕಂಥ ಬ್ರಹ್ಮ ಯಾರೋ ಅವನೇನಾದ? ಪರಬ್ರಹ್ಮನಾದ. ಹಾಗಾದರೆ ಸಗುಣ ಅವನು ಸರ್ವಾಧಾರಕ. ಸರ್ವಾಧಾರಕತ್ವ ಗುಣವುಳ್ಳವನು ಯಾರು? ಸಗುಣ ಬ್ರಹ್ಮ. ಸಗುಣ ಬ್ರಹ್ಮನೇ ಸರ್ವಾಧಾರಕನಾದ್ದರಿಂದ ಅವನೇನಾದ? ಪರಬ್ರಹ್ಮನಾದ. ಶ್ರೇಷ್ಠ ಯಾಕೆ? ಎಲ್ಲರನ್ನೂ ಧಾರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾರನ್ನು ಶ್ರುತಿ ಸರ್ವಾಧಾರಕ ಅಂತ ಹೇಳ್ತಾ ಇದೆಯೋ, ಸರ್ವಾಧಾರಕನಾದ ಬ್ರಹ್ಮಶಬ್ದವಾಚ್ಯನಾದವನು ಅವನೇನಾದ? ಪರಬ್ರಹ್ಮನಾದ. ಅಂದಮೇಲೆ ಸರ್ವಾಧಾರಕ ಅಂದರೆ ಸಗುಣ. ಸಗುಣನಾದ ಬ್ರಹ್ಮ ಪರಬ್ರಹ್ಮ ಆದಮೇಲೆ ನಿರ್ಗುಣ ಬ್ರಹ್ಮ ಯಾಕೆ ಬೇಕು? ಬೇಕಾಗೇ ಇಲ್ಲ. ಏಕಃ ಒಬ್ಬನೇ ಪರಮಾತ್ಮನು ವಿಶ್ವಾನಿ ಭುವನಾನಿ ಎಲ್ಲ ಲೋಕಗಳನ್ನು ಧಾರಣೆ ಮಾಡಿದ್ದಾನೆ ಇತಿ ಈ ರೀತಿಯಾಗಿ. ಅಪರ ಇನ್ನೊಂದು ಶ್ರುತಿಯು ತಂ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದೆ. ಸರ್ವಾಧಾರತ್ವಾತ್ ಆ ಪರಮಾತ್ಮನು ಎಲ್ಲರಿಗೂ ಆಧಾರನಾಗಿರುವುದರಿಂದ ಸಯೇವಹಿ ಆ ಪರಮಾತ್ಮನೇ ಪರಂಬ್ರಹ್ಮ ಸರ್ವೋತ್ತಮ ಬ್ರಹ್ಮನೂ ಆಗಿದ್ದಾನೆ, ಪರಬ್ರಹ್ಮನೂ ಆಗಿದ್ದಾನೆ. ಚ ಅಪರ ಅಪರಾಚ ಶ್ರುತಿ. ಇನ್ನೊಂದು ಶ್ರುತಿ ಇದೆ, ಹಿಂದೆ ಹೇಳಿದ್ದಾನೆ ಗುಣಗಳು ನಿತ್ಯ ಅಂತ ಹೇಳಲಿಕ್ಕೆ ಶ್ರುತಿ ಇದೆ. ಒಬ್ಬನೇ ಪರಮಾತ್ಮ ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ ಅಂತನೂ ಶ್ರುತಿ ಇದೆ. ಅಪರಾಚ ಇನ್ನೊಂದು. ಏಕಃ ಒಬ್ಬನೇ ಪರಮಾತ್ಮನು ವಿಶ್ವಾನಿ ಭುವನಾನಿ ಎಲ್ಲ ಜಗತ್ತುಗಳನ್ನು ಧಾರಣೆ ಮಾಡಿದ್ದಾನೆ ಇತಿ ಈ ರೀತಿಯಾಗಿ. ಅಪರಾಚ ಇನ್ನೊಂದು ಶ್ರುತಿಯೂ ಕೂಡ ತಂ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದೆ. ನಿತ್ಯ ಅಂತ ಒಂದು ಶ್ರುತಿ ಹೇಳ್ತಾ ಇದೆ, ಇನ್ನೊಂದು ಭಗವಂತನನ್ನು ಸರ್ವಾಧಾರ ಎಂಬುದಾಗಿ ಇನ್ನೊಂದು ಶ್ರುತಿ ಸ್ತೋತ್ರ ಮಾಡ್ತಾ ಇದೆ. ಸಯೇವಹಿ ಆ ಪರಮಾತ್ಮನೇ ಸರ್ವಾಧಾರತ್ವಾತ್ ಎಲ್ಲರಿಗೂ ಆಶ್ರಯನಾಗಿರುವುದರಿಂದ ಆಧಾರನಾಗಿರುವುದರಿಂದ ಪರಬ್ರಹ್ಮ ಶಬ್ದವಾಚ್ಯನಾಗಿದ್ದಾನೆ. ಇದಾನೀಂ ಪರೋದೀರಿತ ಬ್ರಹ್ಮಣಃ ವ್ಯರ್ಥತಾಮುಪಪಾದಯತಿ. ಈಗ ಅವರು ಹೇಳುವಂಥ ನಿರ್ಗುಣ ಬ್ರಹ್ಮ ಅವನನ್ನು ಒಪ್ಪೋದು ವ್ಯರ್ಥ, ಯಾತಕ್ಕೂ ಅವನು ಉಪಯೋಗ ಇಲ್ಲ ಅಂತ ಆ ನಿರ್ಗುಣ ಬ್ರಹ್ಮನಿಗೆ ವ್ಯರ್ಥತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಏಕಃ ಆಧಾರ ಇತಿ ವಿಶ್ವಸ್ಯ ವಿಶ್ವ ಇತ್ಯಸ್ಯ ಅರ್ಥಕಥನಂ ವಿಶ್ವಾನೀತಿ. ಅಲ್ಲಿ ಏಕೋಧಾಧಾರ ಭುವನಾನಿ ವಿಶ್ವ ಅಂತ ಮಂತ್ರದಲ್ಲಿದೆ. ವಿಶ್ವ ಶಬ್ದದ ಅರ್ಥ ವಿಶ್ವಾನಿ ಅಂತ ಅರ್ಥ. ವಿಶ್ವ ಶಬ್ದಕ್ಕೆ ವಿಶ್ವಾನಿ ಅಂತ ಅರ್ಥ. ವೇದದಲ್ಲಿ ಆ ಜಸ್ ಪ್ರತ್ಯಯ ಬಂದಿರುತ್ತಲ್ಲ, ಬಹುವಚನಾರ್ಥಕ ಪ್ರತ್ಯಯ, ಅದು ಕೆಲವೊಂದು ಕಡೆ ಲೋಪ ಆಗುತ್ತೆ. ಆದ್ದರಿಂದ ವಿಶ್ವಾನಿ ಅಂತಿದೆಯಲ್ಲ, ಅದು ಬಹುವಚನ ನೀ ಎಂಬತಕ್ಕಂಥದ್ದು ಬಹುವಚನ ಅರ್ಥವನ್ನು ಕೊಡ್ತಕ್ಕಂತಹ ಪ್ರತ್ಯಯ, ಅದು ನಾಶ ಆಗುತ್ತೆ. ಅಲ್ಲಿ ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗಲ್ಲ. ಆಗುತ್ತೆ. ಕೆಲವು ಕಡೆ ಭುವನ ಅಂತಿದೆ, ಭುವನಾಯಂತ್ಯನ್ಯ ಭುವನಾನಿ ಅಂತ ಅರ್ಥ. ಅಲ್ಲಿ ಅಂಬರಣಿ ಸೂಕ್ತದಲ್ಲಿ ಭುವನಾಯಂತ್ಯನ್ಯ ಅಂತಿದೆಯಲ್ಲ, ಭುವನ ಅಂದರೆ ಭುವನಾನಿ. ಅಂದರೆ ಇಲ್ಲಿ ಭುವನಾನಿ ಎಂಬಲ್ಲಿ ನಾಶ ಆಗಿಲ್ಲ, ವಿಶ್ವ ಎಂಬಲ್ಲಿ ನಾಶ ಆಗಿದೆ, ಲೋಪ ಆಗಿದೆ. ಲೋಕದಲ್ಲಿ ಲೋಪ ಆಗಲ್ಲ, ವೇದದಲ್ಲಿ ಮಾತ್ರ. ವಿಶ್ವ ಇತ್ಯಸ್ಯ ಅರ್ಥಕಥನಂ ವಿಶ್ವಾನೀತಿ. ಮಂತ್ರದಲ್ಲಿ ವಿಶ್ವ ಅಂತಿದೆ, ಅದಕ್ಕೆ ವಿಶ್ವಾನಿ ಅಂತ ಅರ್ಥ. ಅನೇನ
ಯವತ್ರಿಧಾತ ಪೃಥಿವೀಮುತದ್ಯಾಂ ಇತ್ಯಾದಿ ಶ್ರುತಿಮುಪಾದತ್ತೇ ಅಂತ. ಇದರಿಂದ ಏನು ಹೇಳಿದಂತೆ ಆಯಿತು? ಯವು ತ್ರಿಧಾತು, ಯಾವ ಭಗವಂತ ಇದ್ದಾನಲ್ಲ ಅವನು ತ್ರಿಧಾತು, 3 ಲೋಕ ಧಾರಕನಾಗಿರ್ತಕ್ಕಂಥವನು ಅವನೇ ಆ ಪರಮಾತ್ಮ. ವಿಶ್ವಾಭುವನಾನಿ ಧಾರ, ಪೃಥಿವೀಂ ಉತದ್ಯಾಂ, ಅವನು ಯಾವುದ್ಯಾವುದನ್ನು ಧಾರಣೆ ಮಾಡಿದ್ದಾನೆ? ಪೃಥ್ವಿ, ಉತ, ದ್ಯಾಂ, ದ್ಯುಲೋಕ ಇದೆಲ್ಲವನ್ನು ಕೂಡ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಅವನು ವಿಶ್ವಾಭುವನಾನಿ ಏಕಃ ದಧಾರ, ಒಬ್ಬನೇ ಪರಮಾತ್ಮ ಎಲ್ಲ ಲೋಕಗಳನ್ನು ಹೊತ್ತಿದ್ದಾನೆ ಇತ್ಯಾದಿ ಶ್ರುತಿ ಮುಪಾದತ್. ಇದೇ ಮೊದಲಾದ ಶ್ರುತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ತಮ್ ಸ್ತೌತಿ ಅಂತಿದೆ. ತಮ್ಮಂದರೆ ಏನರ್ಥ? ವಿಷ್ಣು. ವೇದವು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದೆ. ವಿಷ್ಣು ಸೂಕ್ತತ್ವಾದಸ್ಯ ವಾಕ್ಯಸ್ಯ, ಈ ಸೂಕ್ತ ಎಲ್ಲಿ ಬರುತ್ತೆ? ವಿಷ್ಣು ಸೂಕ್ತದಲ್ಲಿ ಬರ್ತಾ ಇದೆ. ಯಾರನ್ನು ಸ್ತೋತ್ರ ಮಾಡ್ತಾ ಇದೆ ವಿಷ್ಣು ಸೂಕ್ತ? ವಿಷ್ಣುವನ್ನು ಸ್ತೋತ್ರ ಮಾಡುತ್ತೆ. ಅಗ್ನಿ ಸೂಕ್ತ ಅಂದರೆ ಅಗ್ನಿಯನ್ನು ಸ್ತೋತ್ರ ಮಾಡೋದು. ವಿಷ್ಣು ಸೂಕ್ತ ಅಂದರೆ ವಿಷ್ಣುವನ್ನು ಸ್ತೋತ್ರ ಮಾಡೋದು. ಸರ್ವಾಧಾರತ್ವಾತ್ ಸರ್ವಜಗದಾಧಾರತ್ವಾತ್, ಎಲ್ಲ ಜಗತ್ತಿಗೆ ಆಧಾರನಾಗಿದ್ದಾನೆ. ಸ ಏವ ವಿಷ್ಣುರೇವ ಪರಂಬ್ರಹ್ಮ ಹಿ, ಪರಮಾತ್ಮನೇ ಪರಬ್ರಹ್ಮನಾಗ್ತಾನೆ. ಇದು ಪ್ರಸಿದ್ಧ. ಎಲ್ಲಿ? ವಿಶ್ವಾನಿ. ಹೌದು ಹೌದು, ಭಗವಂತ ಅಲ್ಲ. ವಿಶ್ವಾನಿ ಅಂದರೆ ಭಗವಂತ ಅಂತ ಅರ್ಥ ಅಲ್ಲ, ಬಹುವಚನ. ಹಾಂ ಹೌದು, ಬಹುವಚನ ತಗೋಬೇಕು. ಹೌದು ಹೌದು, ಬಹುವಚನದ್ದೇನೇ ಲೋಪ ಆಗಿರೋದು, ಬಹುವಚನದ್ದೇನೇ ಲೋಪ ಆಗಿರೋದು. ಹೌದು. ಹಾಂ, ಲೋಕದಲ್ಲಿ ನಿಯಮ ಲೋಪ ಆಗಲ್ಲ, ವೇದದಲ್ಲಿ ಕೆಲವು ಕಡೆ ಲೋಪ ಆಗುತ್ತೆ. ಹೌದು ಹೌದು, ವಿಶ್ವ ಅನ್ನೋದಕ್ಕೆ ಅರ್ಥ ಹೇಳಬೇಕಾದ್ರೆ ವಿಶ್ವಾನಿ ಅಂತಲೇ ಅರ್ಥ ಹೇಳಬೇಕು, ಎಲ್ಲ ಅಂತಲೇ ಅರ್ಥ ಹೇಳಬೇಕು. ಏಕವಚನ ಒಂದು ಬಹುವಚನ ಅಂತ ಅರ್ಥ ಅಲ್ಲ, ಅದು ಬಹುವಚನವೇ. ಅದು ವೈದಿಕ ಪ್ರಕ್ರಿಯೆ, ಆ ವ್ಯಾಕರಣದ ಕ್ರಮದಲ್ಲಿ. ಹೌದು ಹೌದು, ಅದಕ್ಕೆ ವಿಷ್ಣು ಸೂತ್ರಗಳೆಲ್ಲ ಇದೆ ಅಂದರೆ ಲೋಪ ಆಗುತ್ತೆ. ಲೋಪ ಅಂದರೆ ಇಲ್ಲ ಅಂತ ಅರ್ಥ. ವಿಶ್ವಾನಿ ಎಂಬಲ್ಲಿ ನೀ ಇಲ್ಲ, ವಿಶ್ವ ಅಂತ ಅಷ್ಟೇ ಇದೆ. ಅದರ್ಶನಂ ಲೋಪ. ಏನು? ಅದೇ ಹೇಳಿದೆವು, ವ್ಯಾಕರಣದಲ್ಲಿ ಬಹುವಚನ ಪ್ರತ್ಯಯ ಇದ್ದಾಗ ಅದಕ್ಕೆ ಲೋಪ ಆಗುತ್ತೆ ಎಂಬತಕ್ಕಂತಹ ಸೂತ್ರವೇ ಇದೆ. ಆದ್ದರಿಂದಾಗಿ ವೇದದ ವ್ಯಾಕರಣ ಇನ್ನೊಂದು ಸಪ್ರೇಟ್ ಆಗಿದೆ. ನಾವು ಮಾಡೋದು ಅಂತಲ್ಲ, ಅರ್ಥ ಹೇಳೋದು. ಹಾಂ, ವಿಶ್ವಾನಿ ಅಂತಲೇ ಇರೋದು, ಅದು ವೈದಿಕ ವೇದ ಆದ್ದರಿಂದ ಅಲ್ಲಿ ಲೋಪ ಆಗಿ ವಿಶ್ವ ಅಂತ ಉಳಿಯಿತು ಅಷ್ಟೇ. ತುಂಬ ಕಡೆ ಆಗಿದೆ ಎಲ್ಲ. ಅದು ಏಕವಚನ ದ್ವಿವಚನ ಆಗ್ಬೋದು ಕೆಲವು ಕಡೆ. ಅದೇ ವಿಶ್ವಾನಿ ಎಂಬ ಅಲ್ಲಿ ಲೋಪ ಆಗಿದೆ, ಭುವನಾನೇ ಆಗಿಲ್ಲ ಅಂದರೆ ಎಲ್ಲ ಕಡೆ ಅಂತ ಹೇಳಿ ಬರಲ್ಲ. ಹಾಂ, ಭುವನಾನಿ ಅಂತಲೇ ಇರೋದು. ಏಕೋದಾಧಾರ ಭುವನಾನಿ ವಿಶ್ವಾ ಯವತ್ರಿಧಾತು ಪೃಥಿವೀಮುತದ್ಯಾಂ ಏಕೋದಾಧಾರ ಭುವನಾನಿ. ಹಾಂ, ಭುವನಾನಿ ವಿಶ್ವಾ ಎರಡು ಅಲ್ಲಿ ಬೇರೆ. ಇದು ಈ ವಾಕ್ಯ ಅಲ್ಲ, ಅದು ಬೇರೆ. ಅಲ್ಲಿ ಭುವನಾಯಂತನ್ಯ ಸ್ವಸ್ತಿ ಮಮ ಯೋನಿರಪ್ವ ಅಂತಸ್ಸ ಮುದ್ರೇ ಪರೋ ದಿವಾ ಪರ ಏನಾ ಪೃಥಿವ್ಯೇ ತಾವತಿ ಮಹಿನಾ ಸಂಬಾಭೂವ. ಹಾಂ ಹೌದು, ಅದನ್ನೇ ನಾನು ಹೇಳಿದ್ದು. ಭುವನಾನಿ ಎಂಬತಕ್ಕಂಥ ಶಬ್ದ ಅಲ್ಲಿ ಭುವನ ಅಂತಾಗಿದೆ, ಇಲ್ಲಿ ವಿಶ್ವಾನಿ ಅನ್ನೋದು ವಿಶ್ವ ಅಂತಾಗಿದೆ. ಹೌದು, ಭುವನಾನಿ ಶಬ್ದಕ್ಕೆ ಇಲ್ಲೇ ಆಗಲ್ಲ, ಅಲ್ಲಿ ಲೋಪ ಆಗಿದೆ, ಇಲ್ಲಿ ಲೋಪ ಆಗಿಲ್ಲ. ಹಾಂ, ಎಲ್ಲ ಕಡೆ ಒಂದೇ ರೀತಿ ಇರಬೇಕು. ಏನು
ಹಾಂ, ವೈದಿಕ ಪ್ರಕ್ರಿಯೆ ಅಂತಿದೆ. ಅದು ವೇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮಾತ್ರ ವ್ಯಾಕರಣ ರೀತಿಯ ಹೇಳುತ್ತೆ. ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಒಂದೇ ರೀತಿ ಹಾಂ, ಪಾಣಿನಿದ್ದೇ ಹೇಳಿದ್ದು ನಾನು. ಪಾಣಿನಿ ಸೂತ್ರದಲ್ಲಿ ಏನೇ ವೈದಿಕ ಪ್ರಕ್ರಿಯೆ ಅಂತಿದೆ. ವೇದ ಮಂತ್ರಗಳಲ್ಲಿ ಯಾವ ರೀತಿಯಲ್ಲಿ ವ್ಯಾಕರಣದ ಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನೋದಕ್ಕೆ ಪಾಣಿನಿಯ ಸೂತ್ರಗಳು ಇದೆ. ಎಲ್ಲವೂ ಕೆಲವೊಂದು ಪಾಣಿನಿ ವ್ಯಾಕರಣ ಪ್ರಕಾರ ಆಗಲ್ಲ. ಹಾಂ, ಕೆಲವೊಂದು ಆಗಲ್ಲ ಅಷ್ಟೇ, ಎಲ್ಲವೂ ಆಗಲ್ಲ ಅಂತಲ್ಲ. ಹಾಂ ಹಾಂ, ಅದೇ ಅದು ಬೇರೆ ವ್ಯಾಕರಣದಿಂದ ಇದೆ ಅಂತ ಅರ್ಥ. ಒಂದೇ ವ್ಯಾಕರಣ ಇಲ್ಲ, ಅನೇಕ ವ್ಯಾಕರಣಗಳಿದೆ. ಏನು ಏನಿರಬೇಕು, ಹಾಂ, ಏನು ಅರ್ಥ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅದನ್ನು ಹೇಳೋದು. ವ್ಯಾಕರಣ ಚೂರು ವಿಷಯ ಇರುತ್ತೆ ಅಷ್ಟೇ ಹೊರತು ಸೂತ್ರವನ್ನು ಇಟ್ಟುಕೊಂಡು ಇದೇ ರೀತಿಯಲ್ಲಿ ನಿಷ್ಪತ್ತಿ ಆಗುತ್ತೆ ಎಂಬತಕ್ಕಂಥದ್ದು ವ್ಯಾಕರಣದಲ್ಲಿ ಕ್ರಮವನ್ನು ಎಲ್ಲ ಈ ಪುರಾಣಗಳಲ್ಲಿ ಹೇಳಲ್ಲ. ಎಲ್ಲಿಯಾದರೂ ಒಂದು ಶಬ್ದ ಇದ್ದರೆ ಅದರ ಅರ್ಥ ಏನು ಅಂತ ಅದನ್ನು ಹೇಳಿರ್ತಾರೆ ಅಷ್ಟೇ ಹೊರತು ಶಬ್ದ ನಿಷ್ಪತ್ತಿ ಆಗೋದು ಎಲ್ಲ ಕಡೆಯಲ್ಲೂ ಎಲ್ಲ ಅದನ್ನು ಹೇಳೋದಿಲ್ಲ. ವ್ಯಾಕರಣಶಾಸ್ತ್ರ ಇರೋದೇ ಅದಕ್ಕೋಸ್ಕರ. ಪಾಣಿನಿಯ ಸೂತ್ರಗಳಲ್ಲಿಯೇ ವೈದಿಕ ಪ್ರಕ್ರಿಯೆ ಅಂತ ಒಂದು ಭಾಗ. ಪಾಣಿನಿ ಹಿಂದೆ ಬೇರೆ ವ್ಯಾಕರಣ ಇತ್ತಲ್ಲ. ಹೌದು, ಈಗ ಲೋಕದಲ್ಲಿ ಅಧ್ಯಯನ ಮಾಡೋದು ಪಾಣಿನಿ ವ್ಯಾಕರಣ, ಅದರಲ್ಲೂ ಇದೆ. ಪಾಣಿನಿ ವ್ಯಾಕರಣ ಸೂತ್ರಗಳಲ್ಲಿಯೂ ಕೂಡ ವೈದಿಕ ಪ್ರಯೋಗಗಳು ಹೇಗೆ ಎಂದು ಕೂಡಿಸುವಂಥ ಸೂತ್ರಗಳು ಇದೆ. ಹಾಂ, ಹಾಂ, ಬೇರೆ ಪ್ರಯೋಗ ಮಾಡಿದ್ದಾರೆ ಅಷ್ಟೇ. ಪಾಣಿನಿ ಪ್ರಯೋಗ ಅಲ್ಲದೇನೆ ಬೇರೆ ಪ್ರಯೋಗವನ್ನು ಮಾಡಿದ್ದಾರೆ. ಆಚಾರ್ಯರು ಅವೈಹಿ ಅಂತ ಪ್ರಯೋಗ ಮಾಡಿದ್ದಾರೆ. ಪಾಣಿನಿ ಸೂತ್ರ ಪ್ರಕಾರ ಅವೇಹಿ, ಆಚಾರ್ಯ ಪ್ರಯೋಗ ಅವೈಹಿ. ಈ ರೀತಿಯಲ್ಲಿ ಪಾಣಿನಿ ಪ್ರಯೋಗಕ್ಕೆ ವಿಲಕ್ಷಣವಾದ ಪ್ರಯೋಗಗಳು ಇದೆ. ಅದೇ ಹೇಳಿ ಏನು, ಅದೇ ಕೆಲವೊಂದು ಈಗ ಶಬ್ದಗಳನ್ನು ಹೇಳಬೇಕಾದ್ರೆ ಪಾಣಿನಿ ಪ್ರಕಾರ ಅದು ನಿಷ್ಪನ್ನ ಆಗುತ್ತೆ. ಪಾಣಿನಿ ವ್ಯಾಕರಣ ಪ್ರಕಾರ ಆ ರೂಪಗಳು ಸರಿಯೇ, ಅಂಥ ವಾಕ್ಯಗಳನ್ನು ಹೇಳಿದ್ದಾರೆ. ಎಲ್ಲವೂ ಹಾಗೆ ಅಂತಿಲ್ಲ. ಕೆಲವೊಂದು ಪಾಣಿನಿ ವ್ಯಾಕರಣ ಪ್ರಕಾರ ಅದನ್ನು ಹೊಂದಿಸ್ಲಿಕ್ಕಾಗಲ್ಲ ಅಂಥದ್ದು ಇದೆ. ಅದೇ ಹಾಂ, ವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ. ಹಾಂ, ಆದ್ದರಿಂದ ಅವರಿಗೆ ಹಾಂ, ಬೇಕಾದಷ್ಟು ಸರ್ವಸ್ಯಾಧಾರತಾ ಸರ್ವ ವ್ಯಾಪಿತಾ ಕೇಶವಸ್ಯ ಚೇತ್ ಅನ್ಯದ್ ಬ್ರಹ್ಮ ಕಿಮರ್ಥಂತೆ ವ್ಯರ್ಥತ್ವಾದಪಿ ತದ್ಗತಂ. ಎಲ್ಲದಕ್ಕೂ ಆಧಾರನಾದವನು, ಸರ್ವತ್ರ ವ್ಯಾಪ್ತನಾದವನು, ಅವನು ಬ್ರಹ್ಮರುದ್ರಾದಿಗಳಿಗೆ ನಿಯಾಮಕನಾದ ಪರಮಾತ್ಮ, ಸಗುಣ ಬ್ರಹ್ಮ ಅಂತ ಅಂದಮೇಲೆ ನಿರ್ಗುಣ ಬ್ರಹ್ಮ ಯಾಕೆ ಬೇಕು? ಎಲ್ಲರನ್ನೂ ಹೊತ್ಕೊಂಡವನು, ಎಲ್ಲ ಕಡೆಯಲ್ಲಿರುವವನು ಯಾರಾಗಿದ್ದಾನೆ? ಸಗುಣ ಬ್ರಹ್ಮನೇ ಆಗಿದ್ದಾನೆ. ಆದ್ದರಿಂದ ಆ ಸಗುಣ ಬ್ರಹ್ಮ ಇದ್ದಾನೆ ಅಂತಂದ ಮೇಲೆ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇದ್ದಾನಲ್ಲ, ಅನ್ಯದ್ ಬ್ರಹ್ಮ ಕಿಮರ್ಥಂ ವ್ಯರ್ಥತ್ವಾದಪಿ ಗತಂ. ಅದರಿಂದ ಇನ್ನೊಬ್ಬ ಬ್ರಹ್ಮಣ ಅದು ಒಪ್ಪೋದು ವ್ಯರ್ಥ, ಆದ್ದರಿಂದ ಅವನನ್ನು ಒಪ್ಪಬೇಕಾಗಿಲ್ಲ ಅಂತ. ಹೀಗೆ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇಲ್ಲದೇ ಇರೋದರಿಂದ ನಿರ್ಗುಣ ಬ್ರಹ್ಮ ಒಂದು ಶ್ರುತಿ ಹೇಳಿಲ್ಲ. ಶ್ರುತಿ ಎಂಬತಕ್ಕಂಥದ್ದು ನಿರ್ಗುಣ ಬ್ರಹ್ಮನನ್ನು ಹೇಳಲೇ ಇಲ್ಲ. ಇಲ್ಲ, ಜಗತ್ತಿನಲ್ಲಿ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇದೆ, ಯಾಕೆ ಜಗತ್ತನ್ನು ಧಾರಣೆ ಮಾಡಬೇಕಲ್ಲ ಅಂತ ಹೇಳಬೇಕು. ಆದರೆ ಜಗತ್ತನ್ನು ಧಾರಣೆ ಮಾಡಿದವನು ಯಾರು?
ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಲ್ಲ. ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಏನಿದೆ? ಬೇಕಾಗೇ ಇಲ್ಲ. ನೋಡಿ, ಕೆಲವೊಂದು ವೇದ ಇಲ್ಲ ಅಂದರೂ ಅದಕ್ಕೆ ಸಂಬಂಧಪಟ್ಟ ವೇದವನ್ನು ನಾವು ಹೇಳ್ತೇವೆ. ಮಂಗಳಾಚರಣೆ ಮಾಡಬೇಕು ಅಂತ ಅವಿಗೀತ ಶಿಷ್ಟಾಚಾರ ಪರಂಪರಾದಿಂದ ಬಂದಿದೆ. ಆದ್ದರಿಂದ ಶ್ರುತಿ ಇದೆ ಅಂತ ನಾವು ಊಹೆ ಮಾಡ್ತೇವೆ. ಏನು, ಸಮಾಪ್ತಿ ಕಾಮಃ ಮಂಗಳಮಾಚರೇತ ಎಂಬತಕ್ಕಂಥ ಒಂದು ಶ್ರುತಿ ಇದೆ ಅಂತ ಹೇಳ್ತೇವೆ. ಯಾಕೆ? ಅವಿಗೀತ ಶಿಷ್ಟಾಚಾರ ಪರಂಪರೆಯಿಂದ ಬಂದಿದೆ. ಮಂಗಳಾಚರಣೆ ಎಂಬತಕ್ಕಂಥದ್ದು ಮಾಡೋದಕ್ಕೆ ಪ್ರಯೋಜನ ಇದೆ ಅಲ್ವಾ? ಪ್ರಮಾಣ ಇದೆ, ಅನುಷ್ಠಾನ ಮಾಡ್ಕೊಂಡು ಬಂದಿದ್ದಾರೆ, ಪ್ರಯೋಜನ ಇದೆ. ಆದ್ದರಿಂದಾಗಿ ಫಲ ಪ್ರಮಾಣ ಎರಡೂ ಇರೋದರಿಂದ ನಾವು ಒಪ್ತೇವೆ. ಈಗ ನಿರ್ಗುಣ ಬ್ರಹ್ಮ ಒಪ್ಪಲಿಕ್ಕೆ ಪ್ರಮಾಣವೂ ಇಲ್ಲ, ಪ್ರಯೋಜನವೂ ಇಲ್ಲ. ಆಯಿತಾ? ಯಾವುದನ್ನಾರು ಒಪ್ಪಬೇಕು ಅಂತಂದರೆ ಪ್ರಮಾಣ ಇರಬೇಕು. ಮಾನಾಧೀನ ಮೇಯ ಸಿದ್ಧಿ. ಆಮೇಲೆ ಪ್ರಮಾಣ ಇದ್ದರೂ ಕೂಡ ಅದರಿಂದ ಉಪಯೋಗ ಇರಬೇಕು. ಪರಮಾತ್ಮ ನಿರ್ಗುಣ ಆಗಿದ್ದಾನೆ ಅಂತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ, ನಿರ್ಗುಣ ಬ್ರಹ್ಮನನ್ನು ಒಪ್ಪೋದರಿಂದ ಪ್ರಯೋಜನವೂ ಇಲ್ಲ ಅಂತ ಹೇಳ್ತಾರೆ. ಯಾವುದು? ಅದು ಮಂಗಳಾಚರಣೆಗೆ ಹೇಳಿದ್ದ. ಏನು, ಶಿಷ್ಟರು ಎಲ್ಲರೂ ಕೂಡ ನಿರ್ಗುಣ ಅಂತ ಒಪ್ಪಿಲ್ಲ. ಬ್ರಹ್ಮಾದಿ ದೇವತೆಗಳು ಅವರು ಶಿಷ್ಟರು, ಅವರು ನಿರ್ಗುಣ ಬ್ರಹ್ಮ ಒಪ್ಪಿದ್ದಾರಾ? ಹಾಂ. ಸರ್ವಸ್ಯ ಎಲ್ಲದಕ್ಕೂ ಆಧಾರತ ಆಶ್ರಯನಾಗಿರುವಿಕೆಯು, ಸರ್ವವ್ಯಾಪಿತ ಸರ್ವತ್ರ ಇರುವಿಕೆಯು ಕೇಶವಸ್ಯ ಪರಮಾತ್ಮನಿಗೆ ಅಸ್ತಿ ಚೇತ್ ಇದೆ ಅಂತಾದರೆ, ಸಗುಣ ಬ್ರಹ್ಮನಿಗಿದೆ ಅಂತಾದರೆ, ತೇನಿನ್ನ ಅನ್ಯತ್ ಇನ್ನೊಬ್ಬ ಬ್ರಹ್ಮ ನಿರ್ಗುಣ ಬ್ರಹ್ಮನು ಕಿಮರ್ಥಂ ಯಾಕೆ ಬೇಕು? ವ್ಯರ್ಥತ್ವಾದಪಿ ನಿರ್ಗುಣ ಬ್ರಹ್ಮನನ್ನು ಒಪ್ಪುವುದಕ್ಕೆ ಪ್ರಯೋಜನ ಇಲ್ಲದೇ ಇರುವುದರಿಂದಲೂ ತತ್ ಆ ನಿರ್ಗುಣ ಬ್ರಹ್ಮನು ಗತಂ ಇಲ್ಲ ಅಂತಾಯಿತು. ಸರ್ವಸ್ಯ ಎಲ್ಲದಕ್ಕೂ ಆಧಾರತ ಆಶ್ರಯನಾಗಿರುವಿಕೆಯು, ಸರ್ವವ್ಯಾಪಿತ ಎಲ್ಲ ಕಡೆಯಲ್ಲಿ ಇರುವಿಕೆಯು, ಕೇಶವಸ್ಯ ಭಗವಂತನಿಗೆ ಅಂದರೆ ಸಗುಣ ಬ್ರಹ್ಮನಿಗೆ ಅಸ್ತಿ ಚೇತ್ ಇದೆ ಅಂತಾದರೆ, ತೇನಿನ್ನ ಅನ್ಯತ್ ಇನ್ನೊಬ್ಬ ಬ್ರಹ್ಮ ನಿರ್ಗುಣ ಬ್ರಹ್ಮನು ಕಿಮರ್ಥಂ ಯಾಕೆ ಬೇಕು? ವ್ಯರ್ಥತ್ವಾದಪಿ ನಿರ್ಗುಣ ಬ್ರಹ್ಮನನ್ನು ಒಪ್ಪುವುದರಿಂದ ಪ್ರಯೋಜನವೂ ಇಲ್ಲದೇ ಇರುವುದರಿಂದ ತತ್ ಆ ನಿರ್ಗುಣ ಬ್ರಹ್ಮವು ಗತಂ ಇಲ್ಲ ಅಂತಾಯಿತು. ಅಲ್ಲಿ ಕೇಶವಸ್ಯ ಚೇತ್ ಅಂತಿದೆ, ಅಸ್ಥಿ ಅಂತ ಪದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಅಧ್ಯಾಹಾರ. ಕೇಶವಸ್ಯ ಚೇತ್, ಕೇಶವನಿಗೆ ಅಂತಾದರೆ ಈ ಸರ್ವವ್ಯಾಪಿತ ಮತ್ತು ಸರ್ವಸ್ಯ ಆಧಾರತ ಕೇಶವಸ್ಯ ಚೇತ್ ಭಗವಂತನಿಗೆ ಅಂತಾದರೆ, ಭಗವಂತನಿಗೆ ಅಂತಾದರೆ ಆದರೆ ಏನರ್ಥ? ಭಗವಂತನಲ್ಲಿ ಇದೆ ಅಂತ ಆದರೆ ಅಂತ ಅರ್ಥ. ಹಾಂ ಹಾಂ ಅಲ್ಲ, ಅಸ್ಥಿ ಅಂತ ಇಟ್ಕೊಂಡ್ರೂ ಸರಿ, ಅಧ್ಯಾಹಾರ ಮಾಡ್ಕೊಳ್ಳಿಲ್ಲ ಅಂದರೂ ಭಗವಂತನಿಗೇನೆ ಅಂತ ಕೂಡಿಸ್ಲಿಕ್ಕೆ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆಧಾರತಾಚ ಸರ್ವವ್ಯಾಪಿತಾಚ ಇತಿ ಸಂಬಂಧ. ಹಾಗಾದರೆ ಸರ್ವತ್ರ ವ್ಯಾಪ್ತಿ ಸರ್ವಾಧಾರತ್ವ ಇದೆರಡೂ ಕೂಡ. ಸರ್ವವ್ಯಾಪಿತಾಚ ಹೇಗೆ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಶ್ರುತ್ಯ. ಭಗವಂತ ಆಧಾರನಾಗಿದ್ದಾನೆ ಅಂತ ಹೇಳಲಿಕ್ಕೆ ಏಕೋದಾಧಾರ ಭುವಾನಾನಿ ವಿಶ್ವ ಅಂತ ಶ್ರುತಿಯನ್ನು ಹೇಳಿದ್ರು. ಭಗವಂತ ವ್ಯಾಪ್ತನಾಗಿದ್ದಾನೆ ಶ್ರುತಿ ಯಾವುದು? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತಕ್ಕಂಥ ಶ್ರುತಿ ಏನು ಹೇಳ್ತಾ ಇದೆ? ಭಗವಂತನಿಗೆ ವ್ಯಾಪ್ತಿಯನ್ನು ಹೇಳ್ತಾ ಇದೆ, ವ್ಯಾಪ್ತಿಯನ್ನು ಹೇಳ್ತಾ ಇದೆ. ಆದ್ದರಿಂದ ಆ ಬ್ರಹ್ಮನೇ ವ್ಯಾಪ್ತನೂ ಆಗಿದ್ದಾನೆ, ಸರ್ವಾಧಾರನೂ ಆಗಿದ್ದಾನೆ, ಶ್ರುತಿ ಸಿದ್ಧನಾದವನು. ಸಗುಣ ಬ್ರಹ್ಮನೇ ಆದಮೇಲೆ ನಿರ್ಗುಣ ಬ್ರಹ್ಮ ಯಾಕೆ? ಅನ್ಯತ್ ಇತಃ ಅನ್ಯತ್, ಸಗುಣ ಬ್ರಹ್ಮನಿಗಿಂತ ಬೇರೆಯಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಅದು ಬೇಕಾಗಿಲ್ಲ, ವ್ಯರ್ಥ. ಯೋ ನಃ ಪಿತಾ ವಿಧಾತೇತಿ ಸೃಷ್ಟಿಶ್ಚಾಶ್ರಾವಿ ಕೇಶವಾತ್ ಅತೋ ಭುಕ್ತ್ಯೇನ ತೇ ಬ್ರಹ್ಮ ಮೋಕ್ಷಮಿಚ್ಛೇತ್ ಜನಾರ್ದನಾತ್
ಯೋ ನಃ ಪಿತಾ ಜನಿತ ಯೋ ವಿಧಾತ ಅಂತ ಶ್ರುತಿ ಇದೆ. ಯೋ ನಃ ಪಿತಾ ಜನಿತ ಯೋ ವಿಧಾತ ಅಂತ. ಹಾಗಾದರೆ ಯಾವ ನಮ್ಮೆಲ್ಲರ ಉತ್ಪತ್ತಿಗೆ ಕಾರಣನಾದವನಿದ್ದಾನೋ, ಯಹ ನಃ ಪಿತ, ನಮಗೆಲ್ಲ ಜನ್ಮವನ್ನು ಕೊಟ್ಟವನು ಯಾರೋ ಅವನೇ ವಿಧಾತ, ನಾನಾ ರೀತಿಯಿಂದ ಧಾರಣೆ ಮಾಡುವವನು. ಯಾರು ಸೃಷ್ಟಿ ಮಾಡಿದ್ದಾನೋ ಅವನೇ ವಿಧಾತ. ಎಲ್ಲರನ್ನೂ ಒಂದೇ ರೀತಿ ಧಾರಣೆ ಮಾಡಲ್ಲ. ಮನುಷ್ಯರು ಅನ್ನ ತಿಂದೇ ಬದುಕ್ತಾರೆ, ಪ್ರಾಣಿಗಳು ಅನ್ನನೇ ಬೇಕು ಅಂತಿಲ್ಲ. ಹಸುಗಳು ಹುಲ್ಲು ತಿಂದು ಬದುಕ್ತವೆ, ಮನುಷ್ಯ ಹುಲ್ಲು ತಿನ್ನಲಿಕ್ಕಾಗುತ್ತಾ? ಹಾಗಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಧಾರಣೆ ಮಾಡ್ತಾನೆ. ಅಂದರೆ ವಿವಿಧಾಕಾರೇಣ ಧಾತ, ಅದನ್ನು ಪೋಷಣೆ ಮಾಡ್ತಕ್ಕಂಥವು. ಹೀಗೆ ಪರಮಾತ್ಮ ನಾನಾ ರೀತಿಯಿಂದ ಜೀವರನ್ನು ಧಾರಣೆ ಪೋಷಣೆಗಳನ್ನು ಮಾಡ್ತಾ ಇದ್ದಾನೆ ಆ ಪರಮಾತ್ಮ ಎಂಬುದಾಗಿ ಯಾವ ಶ್ರುತಿ ಎಂಬತಕ್ಕಂಥದ್ದು ಏನು ಹೇಳ್ತಾ ಇದೆ? ಕೇಶವಾತ್ ಸೃಷ್ಟಿಶ್ಚ ಅಶ್ರಾವಿ, ಭಗವಂತನಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳು ಆಗ್ತಾ ಇದೆ ಎಂಬುದಾಗಿ ಶ್ರುತಿ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಮೋಕ್ಷಕ್ಕೋಸ್ಕರ ಯಾರು ಬೇಕು? ಸಗುಣ ಬ್ರಹ್ಮ ಬೇಕು. ಸೃಷ್ಟಿ ಸ್ಥಿತ್ಯಾದಿ ವ್ಯಾಪಾರವನ್ನು ಮಾಡತಕ್ಕಂಥ ಭಗವಂತ ಇವನನ್ನು ತಿಳಿದರೆ ಏನಾಗುತ್ತೆ? ಮೋಕ್ಷ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ನತೇ ಬ್ರಹ್ಮ, ನಿನ್ನ ಬ್ರಹ್ಮನನ್ನು ತಿಳಿದಿದ್ದರಿಂದ ನಿರ್ಗುಣ ಬ್ರಹ್ಮನಿಂದ ಮೋಕ್ಷ ಅಲ್ಲ. ಯಾಕೆ? ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡ್ತಕ್ಕಂತಹ ಸಗುಣ ಬ್ರಹ್ಮನಿಂದಲೇ ಮೋಕ್ಷ. ಅಷ್ಟೆಲ್ಲ ಶ್ರುತಿ ಹೇಳ್ತಾ ಇದೆ. ಮೋಕ್ಷಮಿಚ್ಛೇ ಜನಾರ್ದನಾತ್. ಯಾರಿಂದ ಮೋಕ್ಷವನ್ನು ಪಡಿಬೇಕು? ಜನಾರ್ದನ, ಭಗವಂತನಿಂದಲೇ ಮೋಕ್ಷವನ್ನು ಪಡಿಬೇಕು. ಯಾವ ಭಗವಂತನಿಂದ? ಸೃಷ್ಟಿಯಾದಿ ಕಾರಣನಾದ ಭಗವಂತನಿಂದ. ನಿರ್ಗುಣ ಬ್ರಹ್ಮ ಯಾಕೆ ಬೇಕು ಅಂತ ಆ ಶ್ರುತಿವಾಗ ಶ್ರುತಿಕಾರರು ಶಂಕರ ಜ್ಞಾನಮಿಚ್ಛೇತ್ ಅನ್ವಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಾತ್ ಅಂತ ವಾಕ್ಯ ಇರೋದು. ರುದ್ರದೇವರಿಂದ ಜ್ಞಾನವನ್ನು ಬಯಸಬೇಕು, ಮೋಕ್ಷವನ್ನು ಬಯಸಬೇಕು ಅಂತಾದರೆ ಪರಮಾತ್ಮನಿಂದಲೇ ಬಯಸಬೇಕು ಅಲ್ಲ. ಸೃಷ್ಟಿಗೋಸ್ಕರ ನಾವು ಆ ನಿರ್ಗುಣ ಬ್ರಹ್ಮನನ್ನು ಒಪ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಯೋನಃ ಪಿತಾ ವಿಧಾತ ಅಂತ. ಶ್ರುತಿ ಎಂಬತಕ್ಕಂಥದ್ದು ಸೃಷ್ಟಿ ಯಾರಿಂದ ಆಗುತ್ತೆ ಅಂತಂದರೆ, ಯಾರು ನಮಗೆ ಜನ್ಮವನ್ನು ಕೊಟ್ಟಿದ್ದಾನೋ ಸಗುಣ ಬ್ರಹ್ಮ, ಅವನೇ ಪೋಷಣಾದಿಗಳನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಧಾತ, ಹಿಂದೆ ದಾಧಾರ ಅಂತ ಏನು ಜಗದ್ಧಾರಕ ಇದ್ದಾನೋ ಅವನನ್ನೇ ಸೃಷ್ಟಿಕರ್ತ ಅಂತ ಹೇಳ್ತಾ ಇದ್ದಾರೆ. ಜಗದ್ಧಾರಕತ್ವ ಗುಣವುಳ್ಳವನೇ ಯಾರು? ಸಗುಣ ಬ್ರಹ್ಮ, ಅವನೇ ಸೃಷ್ಟಿಕರ್ತನಾದ. ಸೃಷ್ಟಿಗೋಸ್ಕರ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಮೋಕ್ಷಕ್ಕೋಸ್ಕರ ಅಂತಂದರೆ ಮೋಕ್ಷವು ಕೂಡ ಮೋಕ್ಷಮಿಚ್ಛೆ ಜನಾರ್ದನಾಥ್, ಭಗವಂತನಿಂದಲೇ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುವ ಭಗವಂತನಿಂದಲೇ ಮೋಕ್ಷ ಆಗ್ತಾ ಇದೆ. ನಿರ್ಗುಣ ಬ್ರಹ್ಮ ಯಾಕೆ ಬೇಕು? ವ್ಯರ್ಥ. ಯಾವ ಪರಮಾತ್ಮನು ನಹ ನಮಗೆಲ್ಲರಿಗೂ ಪಿತಾ ಜನಕನಾಗಿದ್ದಾನೋ, ವಿಧಾತ ಅನೇಕ ವಿಧವಾದಂತಹ ಧಾರಣ ಪೋಷಣೆಗಳನ್ನು ಮಾಡ್ತಾ ಇದ್ದಾನೋ, ಇತಿ ಎಂಬುದಾಗಿ ಶ್ರುತಿಯು ಕೇಶವಾತ್ ಬ್ರಹ್ಮರುದ್ರಗಳಿಗೆ ನಿಯಾಮಕನಾದ ಪರಮಾತ್ಮನಿಂದ ಸೃಷ್ಟಿಶ್ಚ ಸೃಷ್ಟಿಯೂ ಆಗುತ್ತಾ ಇದೆ ಎಂಬುದಾಗಿ ಅಶ್ರಾವಿ ತಿಳಿಸಲ್ಪಡ್ತಾ ಇದೆ. ಅತಃ ಆದ್ದರಿಂದ ಭುಕ್ತಿ ಮೋಕ್ಷಕ್ಕೋಸ್ಕರ ತೇ ನಿನ್ನ ಬ್ರಹ್ಮ ನಿರ್ಗುಣ ಬ್ರಹ್ಮನು ನ ಕಾರಣನಲ್ಲ. ಜನಾರ್ದನಾಥ್ ವಿಷ್ಣುವಿನಿಂದ ಮೋಕ್ಷಂ, ನಿರ್ಗುಣನಿಂದ ಅಂತ ಹೇಳಿಲ್ಲ. ಮೋಕ್ಷಮಿಚ್ಛೇತ್ ನಿರ್ಗುಣಾತ್ ಅಂತ ಹೇಳಿಲ್ಲ, ಜನಾರ್ದನಾಥ್ ಅಂತ ಹೇಳಿದ್ದಾರೆ. ಜನಾರ್ದನ ಯಾರು? ಸಗುಣ ಬ್ರಹ್ಮ ವಿಷ್ಣು. ಅಂದರೆ ವಿಷ್ಣುವಿನಿಂದಲೇ ಮೋಕ್ಷವನ್ನು ಇಚ್ಛೇತ್ ಬಯಸಬೇಕು ಎಂಬುದಾಗಿ ಶ್ರುತಿಯು ಹೇಳ್ತಾ ಇದೆ. ಯಾವ ಪರಮಾತ್ಮನು ನಹ ನಮ್ಮೆಲ್ಲರ ಪಿತಾ ಉತ್ಪತ್ತಿಗೆ ಕಾರಣನಾಗಿದ್ದಾನೋ, ವಿಧಾತ ನಾನಾ ವಿಧವಾಗಿರ್ತಕ್ಕಂಥ ಧಾರಣ ಪೋಷಣೆ ಮಾಡುವವನೂ ಆಗಿದ್ದಾನೋ, ಇತಿ ಎಂಬುದಾಗಿ ಶ್ರುತಿಯು ಕೇಶವಾತ್ ಬ್ರಹ್ಮರುದ್ರರಿಗೆ ನಿಯಾಮಕನಾದ ಪರಮಾತ್ಮನಿಂದ ಸೃಷ್ಟಿಶ್ಚ ಸೃಷ್ಟಿಯು ಅಶ್ರಾವಿ ತಿಳಿಯಲ್ಪಟ್ಟಿದೆ. ಅತಃ ಆದ್ದರಿಂದ ಭುಕ್ತಿ ಮೋಕ್ಷಕ್ಕೋಸ್ಕರವು ತೇ ನಿನ್ನ ಬ್ರಹ್ಮ ನಿರ್ಗುಣ ಬ್ರಹ್ಮನು ನ ಕಾರಣನಾಗುವುದಿಲ್ಲ. ಯಾಕೆ? ಮೋಕ್ಷವನ್ನು ಜನಾರ್ದನಾಥ್
ಜನಾರ್ದನ ಶಬ್ದವಾಚ್ಯನಾದ ವಿಷ್ಣುವಿನಿಂದ ಇಚ್ಛೇತ್ ಬಯಸಬೇಕು, ನಿರ್ಗುಣ ಬ್ರಹ್ಮನಿಂದ ಬಯಸಬೇಕು ಅಂತ ಹೇಳಿಲ್ಲ. ಸೃಷ್ಟ್ಯರ್ಥಂ ತತ್ ಇತ್ಯತಃ. ನಿರ್ಗುಣ ಬ್ರಹ್ಮ ಯಾತಕ್ಕೋಸ್ಕರ? ಸೃಷ್ಟಿಗೋಸ್ಕರ ಅಂತ ಹೇಳ್ತೀವಿ ಅಂತಂದರೆ ಬೇಕಾಗಿಲ್ಲ ಅಂತ. ಅತಃ ಸೃಷ್ಟಿಸ್ಥಿತ್ಯಾದೀನಾಂ ವಿಷ್ಣುಕೃತತ್ವಾತ್. ಸೃಷ್ಟಿ ಸ್ಥಿತಿ ಇದೆಲ್ಲವೂ ಕೂಡ ಯಾರಿಂದ ಮಾಡಲ್ಪಟ್ಟಿದೆ? ವಿಷ್ಣುವಿನಿಂದಲೇ ಮಾಡಲ್ಪಟ್ಟಿದೆ. ತೇ ಬ್ರಹ್ಮ ಭುಕ್ತಿ ಭೋಗಭುಕ್ತೈ ಅಂತ ಅರ್ಥ. ಭೋಗದ ಅನುಭವ ಇರೋದೆಲ್ಲಿ? ಮೋಕ್ಷದಲ್ಲಿ ಅಂತ ಅರ್ಥ. ಮೋಕ್ಷಾರ್ಥಂ ತತ್. ಮೋಕ್ಷಕ್ಕೋಸ್ಕರ ಭಗವಂತನನ್ನು ಒಪ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಮೋಕ್ಷಮಿಚ್ಛೆ ಜನಾರ್ದನ. ಸೃಷ್ಟಿಗೋಸ್ಕರ ಬೇಕಾಗಿಲ್ಲ, ಅದು ಯವನ ಪಿತಾ ಜನಿತ ಯೋವಿಧಾತ ಅಂತ ಶ್ರುತಿ ಎಂಬತಕ್ಕಂಥದ್ದು ಭಗವಂತನಿಂದ ಆಗ್ತಾ ಇದೆ ಅಂತ. ಮೋಕ್ಷಕ್ಕೋಸ್ಕರ ಅಂತಂದರೆ ವಿಷ್ಣುವಿನಿಂದ ಆಗ್ತಾಯಿದೆ. ಮೋಕ್ಷಮಿಚ್ಛೆ ಜನಾರ್ದನ. ನಿರ್ಗುಣ ಬ್ರಹ್ಮನಿಂದ ಸೃಷ್ಟಿಯೂ ಅಲ್ಲ, ನಿರ್ಗುಣ ಬ್ರಹ್ಮನಿಂದ ಮೋಕ್ಷವೂ ಅಲ್ಲ, ಅದು ಬೇಕಾಗಿಲ್ಲ. ಮೋಕ್ಷಾರ್ಥಂ ತತ್ ಇತ್ಯತಃ ಮೋಕ್ಷಮಿಚ್ಛೇದ್ ಇತ್ಯಾದಿನ. ಅನೇನ ಶಂಕರ ಜ್ಞಾನಮನ್ವಿಚ್ಛೇತ್ ಮೋಕ್ಷಮಿಚ್ಛೇದ್ ಜನಾರ್ದನಾತ್ ಇತಿ ಸ್ಮೃತಿಂ. ಅಂದ ಜ್ಞಾನವನ್ನು ರುದ್ರನಿಂದ ಬಯಸಬೇಕು, ಮೋಕ್ಷವನ್ನು ವಿಷ್ಣುವಿನಿಂದ ಬಯಸಬೇಕು, ಪರಮಾತ್ಮನಿಂದ ಬಯಸಬೇಕು ಎಂಬತಕ್ಕಂತಹ ಸ್ಮೃತಿವಾಕ್ಯವನ್ನು ಹೇಳಿದಂತೆ ಆಯಿತು. ಏನು? ಅದರಲ್ಲಿ ಮನಸ್ಸಿನ ಏಕಾಗ್ರತೆ ಇದ್ದರೆ ಜ್ಞಾನ ಬರುತ್ತೆ. ಅಂದ ಆ ಮನಸ್ಸಿನ ಏಕಾಗ್ರತೆಯನ್ನು ಕೊಡುವವರು ರುದ್ರದೇವರು, ತನ್ಮೂಲಕ ಜ್ಞಾನವೂ ಬರುತ್ತೆ. ಅಷ್ಟೇ ಅಲ್ಲದೇನೆ ಮುಖ್ಯವಾಗಿ ಜ್ಞಾನಪ್ರದರು ವಾಯುದೇವರು, ಅನಂತರದಲ್ಲಿ ಮುಖ್ಯವಾಗಿ ಜ್ಞಾನಪ್ರದರು ರುದ್ರದೇವರು ಹೌದು. ಅದನ್ನು ವಾಯುದೇವರಿಗೆ ಹೇಗೆ ಜ್ಞಾನಪ್ರದತ್ವ ಇದೆಯೋ ಇತರ ದೇವತೆಗಳಿಗೂ ಜ್ಞಾನಪ್ರದತ್ವ ಇದೆ. ವಾಯುದೇವರ ಹಾಗೆ ಮುಖ್ಯವಾಗಿಲ್ಲ. ಹೌದು ಹೌದು. ಬ್ರಹ್ಮ ಅಂತ ಗುರವಃ. ಏಕ ಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ ಇತಿ ಸ್ಮೃತೇರ್ನಾಪಿ ಮುಕ್ತ್ಯೈ ವ್ಯರ್ಥಮೇವ ಅಭವತ್ತತಃ. ಇನ್ನು ಮೋಕ್ಷವನ್ನು ಪಡೀಲಿಕ್ಕಾದರೂ ಭಗವಂತ ಬೇಕಾ? ಇಲ್ಲ. ಯಾಕೆ ಅಂತಂದರೆ ಏಕಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ ಎಂಬತಕ್ಕಂತಹ ಯಾವ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಯಾರವನು? ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಲ್ಲ. ಆದ್ದರಿಂದ ಮೋಕ್ಷವನ್ನು ಕೊಡಲಿಕ್ಕೆ ರುದ್ರದೇವರೇ ಹೇಳ್ತಕ್ಕಂಥ ಮಾತು, ರುದ್ರದೇವರೇ ಹೇಳ್ತಕ್ಕಂತಹ ಮಾತು ಏನಂತ? ಮೋಕ್ಷವನ್ನು ಬೇಕು ಅಂತ ವರ ಕೇಳಲಿಕ್ಕೆ ಬಂದರು. ಆವಾಗ ರುದ್ರದೇವರು ಹೇಳ್ತಾರೆ, ನಾನು ವರವನ್ನು ಕೊಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಏಕಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ. ನಾಶರಹಿತನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಯಾವ ವ್ಯಕ್ತಿ ಇದ್ದಾನೋ ಅವನೇ ಮೋಕ್ಷವನ್ನು ಕೊಡುವವನು. ಯಾರಾಯಿತು? ಸಗುಣ. ನಿರ್ಗುಣ ಬ್ರಹ್ಮ ಯಾಕೆ ಬೇಕು? ಮೋಕ್ಷಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ಹಿಂದೆ ಹೇಳಿದ್ರು. ಏನಂತ? ಮೋಕ್ಷಮಿಚ್ಛೇತ್ ಅಂತ ವಾಕ್ಯ ಇದೆ, ಅದರಿಂದ ಭಗವಂತನೇ ಮೋಕ್ಷಪ್ರದ, ನಿರ್ಗುಣ ಬ್ರಹ್ಮ ಅಲ್ಲ ಅಂತ ಇನ್ನೂ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಸಗುಣ ಬ್ರಹ್ಮ ಅವನೇ ವಿಷ್ಣು, ಅವನಿಂದಲೇ ಮೋಕ್ಷ. ನಿರ್ಗುಣ ಬ್ರಹ್ಮ ಮೋಕ್ಷಕ್ಕೋಸ್ಕರವೂ ಬೇಕಾಗಿಲ್ಲ ಅಂತ ಸಿದ್ಧವಾಗುತ್ತೆ. ಅದರಿಂದ ವಿಚಾರ ಮಾಡಿದಷ್ಟು ಎಲ್ಲವೂ ಯುಕ್ತಿಯುಕ್ತವೇ ಆಗುತ್ತೆ. ಅವರು ಒಂದು ಇಟ್ಕೊಂಡಿದ್ದಾರೆ, ಎಲ್ಲ ಅದಕ್ಕೆ ಕೂಡಿಸ್ತಾರೆ ಅಷ್ಟೆ. ಏನು? ಒಂದೇ ದೀಪ ಇದ್ದದ್ದು, ಅದರಿಂದ 4 ದೀಪಗಳು ಬಂತು, 1000 ದೀಪಗಳು ಬಂತು. ಕಾರ್ತಿಕ ಮಾಸ 1,00,000 ದೀಪವೂ ಆಯಿತು, ಲಕ್ಷ ದೀಪ ಆಯಿತು. ಹಾಗೆ ಒಬ್ಬನೇ ಪರಮಾತ್ಮ ಇರೋದು. ಅದರಿಂದ ಅನೇಕ ದೀಪಗಳಂತೆ ಜೀವರೆಲ್ಲರೂ ಕೂಡ ಬಂದಿದ್ದಾರೆ. ಹಾಂ ಹಾಂ ಅದೇ ಒಬ್ಬನೇ ಬ್ರಹ್ಮ,
ಅವನಿಗೆ ಅನೇಕ ರೂಪ ಎಂಬತಕ್ಕಂಥದ್ದು. ಅದೇ ಎರಡು ಬಹುಜೀವವಾದಿಗಳು ಅಂತ ಸಂಸಾರದಲ್ಲಿ ಅನೇಕ ಜೀವರಿದ್ದಾರೆ, ಮುಕ್ತಿಯಲ್ಲಿ ಒಂದೇ ಅಂತ. ಅದು ಬಹುಜೀವವಾದಿಗಳು. ಎಲ್ಲ ಕಾಲದಲ್ಲೂ ಒಬ್ಬನೇ, ಅವನಿಗೆ ಈ ಅನೇಕ ಒಬ್ಬನಿಗೇನೆ ಈ ಜೀವಭಾವ ಬಂದಿದೆ ಅಂತ ಅದು ಏಕಜೀವವಾದ. ಹೇಳ್ತಿರಲ್ಲ ಹಾಗೆ, ಅದೇ ಮಾಯಾ ಸಂಬಂಧದಿಂದ ಅನೇಕ ಜೀವಭಾವ ಬಂದಿದೆ. ಹೌದು ಹೌದು ಹಾಂ, ಅದರಲ್ಲಿ ಸಂಸಾರದಲ್ಲಿ ಭೇದ, ಏಕಜೀವ ಅಲ್ಲ ಬಹುಜೀವವಾದರದು, ಆಮೇಲೆ ಅಭೇದ. ಹೌದು, ಅವನಿಗೇನೆ ಮಾಯಾ ಸಂಬಂಧದಿಂದ ಬಹುಜೀವ ಬಹುಭಾವ. ತಸ್ಯ ಆ ಮೋಕ್ಷಕ್ಕೆ ಈಶ್ವರ ನಿಯಾಮಕನಾದ ಭಗವಾನ್ ಷಡ್ಗುಣೇಶ ಸಂಪನ್ನನಾದ ಅವ್ಯಯ ನಾಶರಹಿತನಾದ ವಿಷ್ಣು ಏಕಏವ ಒಬ್ಬನೇ ಸ್ವತಂತ್ರನಾದವನೇ ಕೊಡತಕ್ಕಂಥವನು. ಈ ರೀತಿಯಾಗಿ ಸ್ಮೃತೇ ಭಾಗವತಾದಿ ಸ್ಮೃತಿಗಳು ಇರುವುದರಿಂದ ಮುಕ್ತಿಯೈ ಅಪಿ ಮೋಕ್ಷಕ್ಕೋಸ್ಕರವೂ ಕೂಡ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇಲ್ಲ. ತತಃ ಆದ್ದರಿಂದ ನಿರ್ಗುಣ ಬ್ರಹ್ಮನು ವ್ಯರ್ಥವೇ ಅಭವತ್ ಆದನು. ತಸ್ಯ ಆ ಮೋಕ್ಷಕ್ಕೆ ಈಶ್ವರ ಪರಮಾತ್ಮನು ನಿಯಾಮಕನಾದ ಭಗವಾನ್ ಷಡ್ಗುಣ ಸಂಪನ್ನನಾದ ಅವ್ಯಯ ನಾಶರಹಿತನಾದ ವಿಷ್ಣುವು ಏಕಏವ ಒಬ್ಬನೇ ಸ್ವತಂತ್ರವಾಗಿ ಕೊಡುವವನು. ಈ ರೀತಿಯಾಗಿ ಸ್ಮೃತೇ ಭಾಗವತಾದಿ ವಾಕ್ಯಗಳಿರುವುದರಿಂದ ಮುಕ್ತಿಯಪಿ ಮೋಕ್ಷಕ್ಕೋಸ್ಕರವೂ ಕೂಡ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇಲ್ಲ. ಆದ್ದರಿಂದ ಆ ನಿರ್ಗುಣ ಬ್ರಹ್ಮನು ವ್ಯರ್ಥಮೇವ ಅಭವತ್, ವ್ಯರ್ಥನೇ ಆದ. ವ್ಯಾಪ್ತಂ ಚೈತನ್ಯ ಯುಗ್ಮಂ ಚೇತ್ ಬ್ರಹ್ಮಣಿ ದ್ವೈತಕಲ್ಪನಾತ್ ಅನರ್ಥಶ್ಚ ಭವೇತ್ ತಸ್ಮಾತ್ ಬ್ರಹ್ಮೈಕಂ ವಿಷ್ಣುರೇವ ಹಿ. ಇನ್ನು ಅದು ಹಿಂದಿನ ಶ್ಲೋಕಕ್ಕೆ ಸುರೋತ್ತಮ ತೀರ್ಥರದ್ದು ವರಂವರಯ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕಏವೇಶ್ವರ ಇತ್ಯಾದಿ ಭಾಗವತ ವಚನಂ ಗೃಹ್ಯತೆ ಅಂತ. ಇಲ್ಲಿ ಏಕಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ ಅಂತಿದೆ. ಅದಕ್ಕಿಂತ ಮೊದಲನೇದು ವರಂವರಯ ಭದ್ರಂತೆ ಅಂತ. ನಿನಗೇನು ಬೇಕೋ ಆ ವರವನ್ನು ಕೇಳು ಎಂಬುದಾಗಿ ರುದ್ರವರು ಹೇಳ್ತಾರೆ. ಏನು ಹೇಳ್ತಾರೆ? ಆತ್ಮನಃ ಕೈವಲ್ಯಂ ಋತೆ, ನನ್ನಿಂದ ಏನು ಬೇಕಾದ್ರೂ ಕೇಳು, ಆದರೆ ಮೋಕ್ಷವನ್ನು ಬಿಟ್ಟು. ರುದ್ರ ಹೇಳ್ತಕ್ಕಂಥ ಮಾತು ಯಾಕೆ ಅಂತಂದರೆ ಏಕಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ಮೋಕ್ಷ ಕೊಡಬೇಕು ಅಂತಂದರೆ ಅವನೊಬ್ಬನಿಗೆ ಸಾಮರ್ಥ್ಯ ಇರೋದು, ಅವನೊಬ್ಬನೇ ಸ್ವತಂತ್ರ, ನನಗಿಲ್ಲ ಅಂತ ರುದ್ರದೇವರೇ ಹೇಳಿದ್ದಾರೆ. ಆದ್ದರಿಂದ ಮೋಕ್ಷಕ್ಕೆ ನಿರ್ಗುಣನ ಅವಶ್ಯಕತೆ ಇಲ್ಲ ಅಂತಾಯಿತು. ಇತಿ ಸ್ಮೃತೇ ವಿಷ್ಣೋರೇವ ಮೋಕ್ಷದಾತೃತ್ವ ಪ್ರತಿಪಾದಕ ಸ್ಮೃತೇ. ಭಗವಂತನೇ, ವಿಷ್ಣುವೇ, ಸಗುಣ ಬ್ರಹ್ಮನೇ ವಿಷ್ಣು ಏನು ಮೋಕ್ಷವನ್ನು ಕೊಡ್ತಾನೆ ಎಂಬುದಾಗಿ ಸ್ಮೃತಿ ಇದೆ. ಉಪಸಂಹರತೆ. ಅದರಿಂದ ಏನಾಯಿತು? ವ್ಯರ್ಥಮೇವ ಅಭವತ್ ತತಃ ಅಂತ. ತತಃ ಸೃಷ್ಟಿಸ್ಥಿತಿ ನಿಯಮನ ಮೋಕ್ಷ ಅನುಪಯೋಗ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ ಯಾರಿಂದ ಆಗುತ್ತೆ? ಸಗುಣ ಬ್ರಹ್ಮನಿಂದ ಆಗುತ್ತೆ. ಆದ್ದರಿಂದ ನಿರ್ಗುಣ ಬ್ರಹ್ಮನ ಅವಶ್ಯಕತೆ ಇಲ್ಲ. ವ್ಯಾಪ್ತಂ ಚೈತನ್ಯ ಯುಗ್ಮಂ ಚೇತ್ ಬ್ರಹ್ಮಣಿ ದ್ವೈತಕಲ್ಪನಾತ್ ಅನರ್ಥಶ್ಚ ಭವೇತ್ ತಸ್ಮಾತ್ ಬ್ರಹ್ಮೈಕಂ ವಿಷ್ಣುರೇವ ಹಿ. ಹಿಂದೆ ವ್ಯರ್ಥ ಅಂತ ಹೇಳಿದ್ರು, ಈಗ ಅನರ್ಥ ಅಂತಿದ್ದಾರೆ. ಸಗುಣ ಬ್ರಹ್ಮನನ್ನು ಒಪ್ಪಿ ನಿರ್ಗುಣ ಬ್ರಹ್ಮನನ್ನು ಒಪ್ತೀರಾ ಅಂತಂದರೆ ಸೃಷ್ಟಿಗೆ ಬೇಕಾಗಿಲ್ಲ, ಸ್ಥಿತಿಗೆ ಬೇಕಾಗಿಲ್ಲ, ಸಂಹಾರಕ್ಕೆ ಬೇಕಾಗಿಲ್ಲ, ಮೋಕ್ಷಕ್ಕೆ ಬೇಕಾಗಿಲ್ಲ, ಮಧ್ಯದಲ್ಲಿರ್ತಕ್ಕಂತಹ ಜ್ಞಾನ ಅಜ್ಞಾನ ಅದಕ್ಕೂ ಅವನು ಬೇಕಾಗಿಲ್ಲ ಅಂತ ಹೇಳಿದ್ರು. ಅದರೇನಾಯಿತು? ವ್ಯರ್ಥ.
ವ್ಯರ್ಥ ಮಾತ್ರ ಅಲ್ಲ, ಅನರ್ಥ ಇದೆ ಅಂತ. ಏನು ಅನರ್ಥ ಅಂತಂದರೆ, ವ್ಯಾಪ್ತಂ ಚೈತನ್ಯ ಯುಗ್ಮಂ ಚೇತ್ ಬ್ರಹ್ಮಣಿ ದ್ವೈತ ಕಲ್ಪನಾತ್ ಅನರ್ಥಶ್ಚ. ನೋಡಿ, ನಿರ್ಗುಣ ಬ್ರಹ್ಮ ಇದ್ದಾನೆ. ನಿರ್ಗುಣ ಬ್ರಹ್ಮ ಅವನು ಹೇಗಿದ್ದಾನೆ? ವ್ಯಾಪ್ತನಾಗಿದ್ದಾನೆ. ಹಾಂ, ಅಂದರೆ ವ್ಯಾಪ್ತನಾದವನು ಅಂತ ಅವರು ಒಪ್ತಾರೆ. ಹಾಗೆ ಈ ಸಗುಣ ಬ್ರಹ್ಮ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡಬೇಕು. ಸೃಷ್ಟಿಯಾದಿ ವ್ಯಾಪಾರ ಮಾಡತಕ್ಕಂತಹ ಸಗುಣ ಬ್ರಹ್ಮನೂ ವ್ಯಾಪ್ತ. ಹಾಗಾದರೆ ವ್ಯಾಪ್ತರಾಗಿರ್ತಕ್ಕಂತಹ ಎರಡು ಚೇತನನ್ನು ಒಪ್ಪಬೇಕು, ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ. ಅದ್ವೈತ ಅಂತ ನಿಮ್ಮ ಸಿದ್ಧಾಂತ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅಂತ ಎರಡು ಬ್ರಹ್ಮನನ್ನು ಒಪ್ತಾ ಇದ್ದೀರಾ. ಆದ್ದರಿಂದಾಗಿ ಬ್ರಹ್ಮಣದ್ವೈತ ಕಲ್ಪನಾತ್, ಬ್ರಹ್ಮನಲ್ಲಿಯೇ ನೀವು ಇಬ್ಬರು ಎಂಬುದಾಗಿ ಭೇದವನ್ನು ಹೇಳ್ತಾ ಇದ್ದೀರಾ. ಆದ್ದರಿಂದಾಗಿ ಅನರ್ಥಶ್ಚ, ಅನರ್ಥವೂ ಕೂಡ ಉಂಟಾಗ್ತಾ ಇದೆ ಅಂತ ಅರ್ಥ. ಅಂದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂತಹ ಈ ಐಕ್ಯವನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಬ್ರಹ್ಮನಿಗೆ ಅದ್ವಿತೀಯತ್ವವನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ. ನೀವು ಲೋಕದಲ್ಲಿಯೇ ದ್ವೈತವನ್ನು ಒಪ್ಪಲ್ಲ, ಅದ್ವೈತ ಅಂತ ಹೇಳೋರು. ಬ್ರಹ್ಮನಲ್ಲೇ ದ್ವೈತವನ್ನು ಒಪ್ಪದಂತೆ ಆಯಿತು. ಲೋಕದಲ್ಲಿಯೇ ಎರಡನೇ ವಸ್ತು ಇಲ್ಲ ಅಂತ ಹೇಳುವವರು, ಆದರೆ ಎರಡು ಬ್ರಹ್ಮ ಇದೆ ಅಂತ ಒಪ್ತಾ ಇದ್ದಾರೆ. ಆದ್ದರಿಂದ ಅನರ್ಥ ಉಂಟಾಗುತ್ತೆ. ತಸ್ಮಾತ್ ವಿಷ್ಣುರೇವ ಹಿ ಬ್ರಹ್ಮ ಏಕಂ. ಆದ್ದರಿಂದ ಪರಮಾತ್ಮ ಒಬ್ಬ ವಿಷ್ಣು ಇದ್ದಾನಲ್ಲ, ಅವನೇನೇ ಪರಬ್ರಹ್ಮ. ಅವನು ಬಿಟ್ಟು ಇನ್ನೊಬ್ಬ ನಿರ್ಗುಣ ಪರಬ್ರಹ್ಮ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ವ್ಯಾಪ್ತಂ, ಸರ್ವತ್ರ ವ್ಯಾಪ್ತನಾದ ಚೈತನ್ಯ ಯುಗ್ಮಂ, ಎರಡು ಚೇತನಗಳು, ಒಂದು ಬ್ರಹ್ಮ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಎಂಬುದಾಗಿ ಚೇತ್ ಹೇಳ್ತೀರಾ ಅಂತಾದರೆ, ಬ್ರಹ್ಮಣಿ ಭಗವಂತನಲ್ಲಿ ದ್ವೈತ ಕಲ್ಪನಾತ್, ಇಬ್ಬರಿದ್ದಾರೆ ಎಂಬುದಾಗಿ ಕಲ್ಪನೆ ಮಾಡಬೇಕಾದ್ದರಿಂದ ಅನರ್ಥ ಸ್ಯಾತ್ ಅಂತ. ಬ್ರಹ್ಮನನ್ನೇ ಎರಡನ್ನು ಒಪ್ಪುವಂತಹ ಅನರ್ಥ ಎಂಬತಕ್ಕಂಥದ್ದು ಉಂಟಾಗುತ್ತದೆ. ತಸ್ಮಾತ್, ಆದ್ದರಿಂದ ವಿಷ್ಣುರಹು ಏವ ಹಿ, ಪರಮಾತ್ಮ ಒಬ್ಬನೇ ಏಕಂ ಬ್ರಹ್ಮ, ಮುಖ್ಯವಾಗಿ ಬ್ರಹ್ಮನಾಗಿದ್ದಾನೆ. ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇಲ್ಲವೇ ಇಲ್ಲ. ವಿಷ್ಣುರೇವ ಏಕಃ ಅಂತ, ಏಕಂ ಬ್ರಹ್ಮ ನಪುಂಸಕಲಿಂಗ. ಏಕಃ ವಿಷ್ಣು ಏವ ಬ್ರಹ್ಮ. ವಿಷ್ಣು ಏವ ಏಕಂ ಬ್ರಹ್ಮ. ಅದಕ್ಕೆ ಹೇಳಿದೆವು, ಏಕಃ ಅಂತ ತೆಗೆದುಕೊಂಡ್ರೆ ಏಕಃ ವಿಷ್ಣು ಏವ, ಒಬ್ಬನೇ ವಿಷ್ಣುವೇ ಬ್ರಹ್ಮ. ಅಲ್ಲಿ ಏಕಮಿಲ್ಲ. ಈಗ ಏಕಃ ವಿಷ್ಣುರೇವ, ಒಬ್ಬನೇ ವಿಷ್ಣುವೇ ಬ್ರಹ್ಮ, ನಿರ್ಗುಣ ಬ್ರಹ್ಮ ಪರಬ್ರಹ್ಮನಾಗಿದ್ದಾನೆ. ಅಥವಾ ವಿಷ್ಣುರೇವ, ಪರಮಾತ್ಮನೇ ಏಕಂ ಬ್ರಹ್ಮ. ಏಕಃ ವಿಷ್ಣುರೇವ ಬ್ರಹ್ಮ, ವಿಷ್ಣುರೇವ ಏಕಂ ಬ್ರಹ್ಮ. ಏಕಂ ಅಂತ ನಪುಂಸಕಲಿಂಗ ಇದ್ದರೆ ಬ್ರಹ್ಮ ಅನ್ನೋದಕ್ಕೆ ಅನ್ವಯ ಮಾಡಬೇಕು. ಏಕಃ ಅಂತ ಪುಲ್ಲಿಂಗ ಇದ್ದರೆ ವಿಷ್ಣು ಅನ್ನೋದಕ್ಕೆ ಅನ್ವಯ ಮಾಡಬೇಕು. ವ್ಯಾಪ್ತಂ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರುವಂತಹ ಚೈತನ್ಯ ಯುಗ್ಮಂ, ಎರಡು ಚೇತನಗಳು, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎಂಬತಕ್ಕಂತಹ ಎರಡು ಚೇತನಗಳು ಚೇತ್ ಇದ್ದಾರೆ ಅಂತಾದರೆ, ಬ್ರಹ್ಮಣಿ ಭಗವಂತನಲ್ಲಿಯೇ ದ್ವೈತ ಕಲ್ಪನಾತ್, ಎರಡು ಇಬ್ಬರನ್ನು ಕಲ್ಪನೆ ಮಾಡುವುದರಿಂದ ಅನರ್ಥ ಸ್ಯಾತ್. ದ್ವೈತ ಒಪ್ಪದೇ ಇರತಕ್ಕಂಥವರಿಗೆ ದ್ವೈತವನ್ನು ಒಪ್ಪಬೇಕಾದೀತು ಅಂತ ಅನರ್ಥ ಉಂಟಾಗುತ್ತೆ. ಹೌದು, ಅಪಸಿದ್ಧಾಂತ ಬರುತ್ತೆ, ಭವೇತ್ ಉಂಟಾಗುತ್ತೆ. ತಸ್ಮಾತ್, ಆದ್ದರಿಂದ ವಿಷ್ಣುರೇವ, ಪರಮಾತ್ಮ ಒಬ್ಬನೇ ಏಕಂ ಬ್ರಹ್ಮ, ಮುಖ್ಯ ಬ್ರಹ್ಮನಾಗಿದ್ದಾನೆ. ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಮುಖ್ಯ ಬ್ರಹ್ಮ ಅಲ್ಲ. ಇದಾನೀಂ ಪರೋದೀರಿತ ಬ್ರಹ್ಮಣ ಅನರ್ಥಹೇತುತಾಂ ಅಪಿ ಆಹ ವ್ಯಾಪ್ತಮಿತಿ. ಅವರು ಹೇಳುವಂತಹ ನಿರ್ಗುಣ ಬ್ರಹ್ಮ ಇದಾನಲ್ಲ, ಆ ನಿರ್ಗುಣ ಬ್ರಹ್ಮನ ಒಪ್ಪಿದರೆ ಅನರ್ಥ ಪ್ರಾಪ್ತಿಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಪ್ತಂ ಚೈತನ್ಯ ಯುಗ್ಮಂ ಅಂಗೀಕ್ರಿಯತೆ ಚೇತ್, ಎಲ್ಲ ಕಡೆಯಲ್ಲಿರುವ ಎರಡು ಚೇತನರನ್ನು ಒಪ್ತೀರಾ ಅಂತಾದರೆ, ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಶ್ರುತಿಬಲಾದೇಕಂ. ಒಪ್ಪೋದು ಹೇಗೆ? ಸುಮ್ಮನೆ ಅಲ್ಲ. ವ್ಯಾಪ್ಯ ನಾರಾಯಣ ಸ್ಥಿತ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಶ್ರುತಿ ಹೇಳ್ತಾ ಇದೆ. ನಾರಾಯಣ ಶಬ್ದವಾಚ್ಯನಾದ ಸಗುಣ ಬ್ರಹ್ಮ
ಅವನು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ. ಆಮೇಲೆ ಸ್ವಮತ ದುರಾಗ್ರಹದ ಅಪರಂ, ತಮ್ಮ ಮತದಲ್ಲಿ ಅವರಿಗೆ ಆಗ್ರಹ ಇದೆ, ನಿರ್ಗುಣ ಬ್ರಹ್ಮ ವ್ಯಾಪ್ತ ಅಂತ. ಹಾಗಾದರೆ ಅವನನ್ನು ಏನು ಒಪ್ಪಬೇಕು? ವ್ಯಾಪ್ತ ಅಂತಲೂ ಒಪ್ಪಬೇಕು. ಸಗುಣ ಬ್ರಹ್ಮ ವ್ಯಾಪ್ತ ಅನ್ನಲಿಕ್ಕೆ ಶ್ರುತಿ ಇದೆ, ನಿರ್ಗುಣ ಬ್ರಹ್ಮ ವ್ಯಾಪ್ತ ಅನ್ನಲಿಕ್ಕೆ ನಿಮ್ಮ ಮತದ ಮೇಲೆ ಅಭಿಮಾನ ಎಂಬತಕ್ಕಂಥದ್ದಿದೆ ನಿಮಗೆ, ಅದರಿಂದ ಒಪ್ತೀರಾ. ಆದರೆ ಏನಾಯಿತು? ಏಕಮೇವ ಅದ್ವಿತೀಯಂ ಇತಿ ಉಕ್ತ ಬ್ರಹ್ಮಣಿ ದ್ವೈತ ಕಲ್ಪನಾತ್. ವಾಸ್ತವಿಕವಾಗಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ನೀವು ಹೇಳುವವರು, ಆದರೆ ಆ ಬ್ರಹ್ಮನಲ್ಲಿ ದ್ವೈತ ಕಲ್ಪನಾತ್. ಈಗ ಇಬ್ಬರು ಅಂತ ಹೇಳ್ತಾ ಇದ್ದೀರಾ, ಅದರಿಂದ ಏನು ಅನರ್ಥ? ಅನರ್ಥ ಯಾಕೆ? ಸರ್ವತ್ರ ದ್ವೈತಂ ಅಸಹಮಾನಸ್ಯ. ಲೋಕದಲ್ಲಿಯೇ ದ್ವೈತವನ್ನು ನೀನು ಒಪ್ಪೋದಿಲ್ಲ, ಎರಡನೇ ವಸ್ತು ಇಲ್ಲ ಅಂತ ಹೇಳ್ತಕ್ಕಂಥವನು. ಬ್ರಹ್ಮಣ್ಯೈವ ದ್ವೈತ ಪ್ರಾಪ್ತಿ ರೂಪ, ಭಗವಂತನಲ್ಲಿಯೇ ಎರಡು ಬ್ರಹ್ಮ ಅಂತೂ ಒಪ್ಪಬೇಕಾಯಿತು. ಇದೇ ಅನರ್ಥ. ತಸ್ಮಾತ್ ಅನರ್ಥ ಪರಿಹಾರಸ್ಯ ಕರ್ತವ್ಯತ್ವಾತ್. ಯಾವಾಗಲೂ ಅನರ್ಥವನ್ನು ಪರಿಹಾರ ಮಾಡಬೇಕು ಅಂತಾದರೆ ಏನು ಮಾಡಬೇಕು? ತಸ್ಮಾತ್ ಅಂತಂದರೆ ಅನರ್ಥವನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರಿಂದ ವಿಷ್ಣು ಒಬ್ಬನೇ ಪರಬ್ರಹ್ಮ ಅಂತ ಹೇಳಬೇಕು, ನಿರ್ಗುಣ ಬ್ರಹ್ಮ ಪರಬ್ರಹ್ಮ ಅಲ್ಲ ಅಂತ ಹೇಳಬೇಕು. ಬ್ರಹ್ಮಣ ಏಕತ್ವೇ ಅವಶ್ಯಕೇ ಸತಿ, ಒಬ್ಬನೇ ಬ್ರಹ್ಮ ಇರಬೇಕು ಅಂತ ನೀವು ಹೇಳ್ತೀರಾ ಅಂತಾದರೆ ತದೇಕಂ ಬ್ರಹ್ಮ ವಿಷ್ಣುರೇವಹಿ. ನೋಡಿ, ಏಕಂ ಬ್ರಹ್ಮ, ಒಬ್ಬನೇ ಬ್ರಹ್ಮ, ವಿಷ್ಣುರೇವಹಿ, ಅವನು ವಿಷ್ಣುವೇ ಆಗಿದ್ದಾನೆ. ಇತಿ ಕ್ರಿಯಾವೃತ್ತಿಯ ಯೋಜನೀಯಂ. ಈ ರೀತಿಯಲ್ಲಿ ಕ್ರಿಯೆ ಏನು ಕ್ರಿಯಾಪದವನ್ನು ನಾವು ಆವೃತ್ತಿ ಮಾಡಿಕೊಂಡು ಅನ್ವಯನ್ನು ಮಾಡಬೇಕು ಅಂತ ಅರ್ಥ. ಪ್ರಾಗುಕ್ತಯುಕ್ತ್ಯ ಸಗುಣ ನೈರ್ಗುಣ್ಯಂ ಯನ್ಮೃತೌಂಚನ ಅತೋನ್ಯ ನಿರ್ಗುಣಂ ವಾಚ್ಯಂ ತದಾ ಬ್ರಹ್ಮದ್ವಿತಾನ ಕಿಂ. ಭಗವಂತನ ಗುಣಗಳೆಲ್ಲ ಸ್ವಾಭಾವಿಕ ಅಂತ ಹೇಳಿದ್ರಿಂದ ಅದೇನಾಯಿತು? ಮರಣವನ್ನು ಹೊಂದಿದರೂ ಕೂಡ ಅಲ್ಲಿ ಸಗುಣ ಬ್ರಹ್ಮನಿಗೆ ನಿರ್ಗುಣತ್ವ ಬರಲ್ಲ. ಸಗುಣ ಬ್ರಹ್ಮ ನಿರ್ಗುಣ ಅಂತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಾಗಲ್ಲ? ಸಗುಣ ಬ್ರಹ್ಮ ನಿತ್ಯ, ಸಗುಣ ಬ್ರಹ್ಮನಲ್ಲಿ ಗುಣ ಸ್ವಾಭಾವಿಕ. ಏಕೋದಾಧಾರ ಭುವನಾನಿ ವಿಶ್ವ ನಿತ್ಯೋ ನಿತ್ಯಾನಾಂ ಇತ್ಯಾದಿ ಶ್ರುತಿಗಳೆಲ್ಲ ಅವನ ಗುಣಗಳು ನಿತ್ಯ, ಅವನು ನಿತ್ಯ ಅಂತ ಹೇಳ್ತಾ ಇದೆ. ಅದರಿಂದ ಸಗುಣ ಬ್ರಹ್ಮ ಅಂತೂ ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ಗುಣ ಬ್ರಹ್ಮ ಬೇಕು. ಹಾಗಾದ್ರೆ ಏನು ಮಾಡಬೇಕು? ಅತಃ ಅನ್ಯ ನಿರ್ಗುಣಂ. ಈ ಸಗುಣ ಬ್ರಹ್ಮನಿಗಿಂತ ಇನ್ನೊಬ್ಬ ನಿರ್ಗುಣ ಬ್ರಹ್ಮನನ್ನು ನೀನು ಒಪ್ಪಬೇಕಾಗುತ್ತೆ. ಆವಾಗ ಬ್ರಹ್ಮದ್ವಿತಾನ ಕಿಂ, ಎರಡು ಬ್ರಹ್ಮ ಆಗಲಿಲ್ವಾ? ಹಾಂ, ಎರಡು ನಿರ್ಗುಣ ಯಾಕೆ? ಒಂದೇ ನಿರ್ಗುಣ, ಎರಡು ನಿರ್ಗುಣ ಯಾಕೆ? ಅದೇ, ನೀವು ನಿರ್ಗುಣ ಬ್ರಹ್ಮನನ್ನು ಒಪ್ತೀರಾ, ಸಗುಣ ಬ್ರಹ್ಮನಂತೂ ಒಪ್ಪಲೇಬೇಕು. ಅಂದರೆ ಎರಡು ಬ್ರಹ್ಮ ಒಪ್ಪದಂತೆ ಆಯಿತು. ಅದೇ ಏಕೋದಾಧಾರ ಭುವನಾನಿ ವಿಶ್ವ ಏಕೈವೇಶ್ವರ ತಸ್ಯ ಭಗವಾನ್ ವಿಷ್ಣುರವ್ಯಯ ಇತ್ಯಾದಿ ಶ್ರುತಿ ಸ್ಮೃತಿಗಳನ್ನು ಇಟ್ಕೊಂಡಾಗ ಸಗುಣ ಬ್ರಹ್ಮ ಬೇಕು. ನಿಮ್ಮ ಮತ ಆಗ್ರಹದಿಂದ ನಿರ್ಗುಣ ಬ್ರಹ್ಮ ಬೇಕು. ಎಷ್ಟು ಬ್ರಹ್ಮ ಆಯಿತು? ಎರಡು ಬ್ರಹ್ಮ ಆಯಿತು. ಮೂರು ಬ್ರಹ್ಮ ಇಲ್ಲಿ, ಎರಡೇ. ಹಾಂ, ಅದು ಸತ್ಯ, ಅದು ಎರಡು. ಇಲ್ಲಿ ಹಾಗೆಲ್ಲ. ನಿತ್ಯ ಅಂತ ಒಪ್ಪಬೇಕು. ನಾವು ಹೇಳ್ತಾ ಇದ್ದೇವೆ ಸಗುಣ ಬ್ರಹ್ಮನನ್ನು ಏಷೋ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಎಂಬುವ ಶ್ರುತಿ ಅವನಲ್ಲಿ ಗುಣ ಇದೆ, ಅವನು ನಿತ್ಯ ಅಂತ ಹೇಳ್ತು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅವನೇನಾಗಿದ್ದಾನೆ? ನಾರಾಯಣ ಶಬ್ದವಾಚ್ಯನಾದವನು, ಎಲ್ಲ ಕಡೆಯಲ್ಲಿದ್ದಾನೆ. ಅವನು ನಿಮ್ಮ ಪ್ರಕಾರ ಸಗುಣ. ನೀವು ಇವನನ್ನು ಬಿಟ್ಟು ಇನ್ನೊಬ್ಬ ನಿರ್ಗುಣನ ಒಪ್ತೀರಾ. ಈ ಸಗುಣ ಏನಾಗಿದ್ದಾನೆ? ಸಗುಣನಲ್ಲಿರ್ತಕ್ಕಂಥ ಗುಣಗಳು ನಾಶ ಆಗಲ್ಲ. ಹಾಗಾದ್ರೆ ಸಗುಣ ಇದ್ದೇ ಇರ್ತಾನೆ. ಹಾಗಾದರೆ ಸಗುಣ ನಿರ್ಗುಣ, ಇನ್ನೊಬ್ಬನ ಒಪ್ಪಬೇಕು. ಹಾಗಾದರೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಬ್ರಹ್ಮದ್ವಿತ ಬಂತು. ಎರಡು ಬ್ರಹ್ಮನ ಒಪ್ಪದಂತೆ ಆಯಿತು. ಅದ್ವೈತ ಅಂತ ನೀವು ಹೇಳೋರು ಬ್ರಹ್ಮನನ್ನೇ ಎರಡು ಅಂತ ಒಪ್ಪುವವರು, ಬ್ರಹ್ಮನನ್ನೇ ಎರಡು ಅಂತ ಒಪ್ಪುವರಾದ್ರಿ. ದ್ವೈತ ಅಂದರೆ ಪರವಾಗಿಲ್ಲ,
ಬ್ರಹ್ಮನಲ್ಲಿ ದ್ವೈತ ಬಂತು. ಹಾಂ, ಆ ಶ್ರುತಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅದ್ವೈತ ಆದ್ದರಿಂದ ಅವ್ರು ಹೇಳ್ತಾರೆ, ಆದರೆ ಅದ್ವೈತವನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಸಗುಣ ನಿತ್ಯ ಅನ್ನೋದು ನಾವು ಇಷ್ಟೋ ತನಕ ನಾವು ಸಮರ್ಥನೆ ಮಾಡಿದ್ದೀವಿ. ಅದನ್ನು ಒಪ್ಕೋಬೇಕು. ಒಪ್ಪಿಲ್ಲ ಅವನು, ಒಪ್ಕೋಬೇಕು. ಹಾಗೆ ನಿರ್ಗುಣನನ್ನು ಒಪ್ತೀಯ, ಹಾಗೆ ಎರಡು ಬ್ರಹ್ಮ ಆಯಿತು. ಏನು ಒಂದೇ ಅವ್ರದ್ದು ವ್ಯಾವಹಾರಿಕ ಅಂತ ಅಷ್ಟೆ. ಏನಾದರೂ ವ್ಯಾವಹಾರಿಕ ಅಷ್ಟೆ. ನಾವು ಅಲ್ಲಿ ಮೂಲೆ ಕುಠಾರ. ವ್ಯವಹಾರ ಅಲ್ಲಿಕ್ಕೆ ವ್ಯಾವಹಾರಿಕ ಅಂತ ಹೇಳಲಿಕ್ಕೆ ಪ್ರಮಾಣ ಇಲ್ಲ ಅಂತ ನಾವು. ಯತ್ ಯಾವ ಕಾರಣದಿಂದ ಪ್ರಾಗುಕ್ತ ಯುಕ್ತ್ಯ, ಹಿಂದೆ ಹೇಳಿದ ಗುಣಗಳು ಸ್ವಾಭಾವಿಕವಾಗಿದೆ, ಆದ್ದರಿಂದ ಗುಣಗಳಿಗೆ ನಾಶ ಆಗಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಯುಕ್ತಿಯಿಂದ ಮೃತೌಚ, ಮರಣದಲ್ಲಿಯೂ ಕೂಡ ಸಗುಣ ನೈರ್ಗುಣ್ಯಂ, ಸಗುಣ ಬ್ರಹ್ಮನಿಗೆ ನಿರ್ಗುಣತ್ವವು ನ ಕೂಡುವುದಿಲ್ಲ. ಅತಃ ಆದ್ದರಿಂದ ನಿರ್ಗುಣ ಬ್ರಹ್ಮನು ಅನ್ಯತು, ಈ ಸಗುಣ ಬ್ರಹ್ಮನಿಗಿಂತ ಬೇರೆ ಎಂಬುದಾಗಿ ವಾಚ್ಯಂ ಹೇಳಬೇಕು. ತದಾ ಆಗ ಬ್ರಹ್ಮದ್ವಿತಾನ ಕಿಂ, ಇಬ್ಬರು ಬ್ರಹ್ಮನನ್ನು ಒಪ್ಪಿದಂತೆ ಆಗಲಿಲ್ವಾ? ಒಪ್ಪಿದಂತೆ ಆಯಿತು. ಯತ್ ಯಾವ ಕಾರಣದಿಂದ ಪ್ರಾಗುಕ್ತ ಯುಕ್ತ್ಯ, ಹಿಂದೆ ಹೇಳಿರ್ತಕ್ಕಂತಹ ಗುಣಗಳು ಭಗವಂತನಲ್ಲಿ ಸ್ವಾಭಾವಿಕವಾಗಿದೆ ಎಂಬುದಾಗಿ ಒಪ್ಪಲೇಬೇಕು ಎಂಬತಕ್ಕಂಥ ಯುಕ್ತಿಯಿಂದ ಮೃತೌ, ಮರಣದಲ್ಲಿಯೂ ಕೂಡ ಸಗುಣ ನೈರ್ಗುಣ್ಯಂ, ಸಗುಣನಾದ ಬ್ರಹ್ಮನಿಗೆ ಗುಣರಾಹಿತ್ಯವು ನ ಕೂಡುವುದಿಲ್ಲ. ಅತಃ ಆದ್ದರಿಂದ ನಿರ್ಗುಣ ಬ್ರಹ್ಮನು ಅನ್ಯತು, ಸಗುಣ ಬ್ರಹ್ಮನಿಗಿಂತ ಬೇರೆಯಾದವನು ಎಂಬುದಾಗಿ ವಾಚ್ಯಂ ಹೇಳಲ್ಪಡ್ತಕ್ಕದ್ದು. ತದಾ ಆಗ ಬ್ರಹ್ಮದ್ವಿತಾನ ಕಿಂ, ಇಬ್ಬರು ಬ್ರಹ್ಮ ಒಪ್ಪದಂತೆ ಆಗಲಿಲ್ವಾ? ಹಾಗೆ ಆಯಿತು. ತತ್ರ ಯುಕ್ತಿಮಾಹ ಅಂತ ಏನು, ಹಿಂದೆ ಭಗವಂತ ಇಬ್ಬರು ಅಂತ ಒಪ್ಪಬೇಕಾಯಿತು ಅಂತ. ಹಿಂದೆ ಬ್ರಹ್ಮಣಿ ದ್ವೈತ ಕಲ್ಪನಾ ಅಂತ ಹೇಳಿದ್ರು. ಅದಕ್ಕೆ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಪ್ರಾಗುಕ್ತ ಏನರ್ಥ? ಸ್ವಾಭಾವಿಕತ್ವಾದಿ ಯುಕ್ತ್ಯ, ಹಿಂದೆ ಹೇಳಿದಂಥದ್ದು ಯಾವುದು? ಭಗವಂತನ ಗುಣಗಳು ಸ್ವಾಭಾವಿಕವಾಗಿದೆ, ಸತ್ಯವೂ ಆಗಿದೆ, ನಿತ್ಯವೂ ಆಗಿದೆ ಎಂಬತಕ್ಕಂಥ ಯುಕ್ತಿಯಿಂದ ಸಗುಣ ನೈರ್ಗುಣ್ಯಂ, ಸಗುಣಸ್ಯ ನೈರ್ಗುಣ್ಯಂ, ಸಗುಣ ನೈರ್ಗುಣ್ಯ ಅಂತ ಶಬ್ದ ಇದೆ. ಅದಕ್ಕರ್ಥ ಸಗುಣಸ್ಯ ನೈರ್ಗುಣ್ಯಂ, ಗುಣವಿಶಿಷ್ಟನಾದವನಿಗೆ ಗುಣರಾಹಿತ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಇಲ್ಲವೇ ಇಲ್ಲ ಅಂತರ್ಥ. ಅತಃ ಸಗುಣಸ್ಯ ನಿರ್ಗುಣತಾ ಯೋಗಾತ್, ಸಗುಣ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆ? ಸ್ವಾಭಾವಿಕ ಗುಣ ಬ್ರಹ್ಮನಿಂದ ದೂರ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಚೇತನ ಇದ್ದಾನೆ, ಗುಣ ಇಲ್ಲ ಅಂತ ಆಗೋದಿಲ್ಲ. ನಿರ್ಗುಣ ಆಗ್ತಿದ್ದ ಯಾವಾಗ? ಸಗುಣ ಚೇತನ ಇದ್ದು ಗುಣ ಇಲ್ಲ ಅಂತ ಆಗಿದ್ದರೆ. ಆದರೆ ಗುಣಗಳನ್ನು ನಾವೇನು ಹೇಳಿದ್ದೇವೆ? ಸಹಜ ಅಂತ ಹೇಳಿದ್ದೇವೆ. ಧರ್ಮಿ ನಾಶ ಆಗಲಿಲ್ಲ ಅಂದರೆ ಅದು ನಾಶ ಆಗಲ್ಲ. ಅದರಿಂದಾಗಿ ಸಗುಣ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಗುಣ ಬ್ರಹ್ಮನೇ ಒಂದು ಕಾಲದಲ್ಲಿ ನಿರ್ಗುಣ ಬ್ರಹ್ಮ ಆಗ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಃ ಸಗುಣಸ್ಯ ನಿರ್ಗುಣತಾ ಅಯೋಗಾತ್, ಸಗುಣ ಬ್ರಹ್ಮ ನಿರ್ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಅನ್ಯತ್ ಸಗುಣಾತ್ ನಿರ್ಗುಣಂ ಸರ್ವಧರ್ಮ ಶೂನ್ಯ ರೂಪಂ ವಾಚ್ಯಂ. ಆದ್ದರಿಂದ ಸಗುಣ ಬ್ರಹ್ಮನಿಗಿಂತ ಬೇರೆಯಾದ ನಿರ್ಗುಣ, ಸಕಲ ಧರ್ಮ ರಹಿತನಾಗಿರ್ತಕ್ಕಂಥವನು, ಅಂಥವನನ್ನು ನೀನು ಹೇಳಬೇಕು. ತಾದೃಶ ನಿರ್ಗುಣೆ ದುರಾಗ್ರಹವತ ನ ಕಿಂ ನ ಭವೇತ್ ಕಿಂ ಅಂತ. ಆ ನಿರ್ಗುಣನಲ್ಲಿ ನಿನಗೆ ದುರಾಗ್ರಹ ಇದೆ, ಒಪ್ಪಲೇಬೇಕು ಅಂತ. ಹಾಗಾದರೆ ಎರಡು ಬ್ರಹ್ಮ ಆಗಲಿಲ್ವಾ? ಹಾಗೇ ಆಯಿತು. ನ ಕಿಂ ನ ಭವೇತ್ ಕಿಂ, ಆಗೋದಿಲ್ವೇನೋ? ಭವೇದೇವ ಇತ್ಯರ್ಥ. ಇಬ್ಬರ ಬ್ರಹ್ಮನನ್ನು ಒಪ್ಪಲೇಬೇಕಾಗುತ್ತೆ ಅಂತ. ಏವಂಚಾವಸರಾಭಾವ ದುಸ್ಥಂ ವ್ಯರ್ಥಮನರ್ಥದಂ ವಿಷ್ಣೋರನ್ಯತ್ ಪರಂ ಬ್ರಹ್ಮ ಕೋ ವಿದ್ವಾನ್ ವಕ್ತುಮರ್ಹತಿ. ಅದರಿಂದ ಹೇಳ್ತಾ ಇದ್ದಾರೆ,
ಈ ನೀನು ಹೇಳ್ತಕ್ಕಂತಹ ಯಾವ ನಿರ್ಗುಣ ಬ್ರಹ್ಮ ಇದೆಯಲ್ಲ ಅವನಿಗೆ ಅವಕಾಶವೇ ಇಲ್ಲ, ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಒಪ್ಪಿದರೂ ವ್ಯರ್ಥ, ಅವನಿಂದ ಏನು ಪ್ರಯೋಜನ ಆಗಬೇಕಾಗಿಲ್ಲ, ಅನರ್ಥ. ಎರಡು ಬ್ರಹ್ಮನನ್ನು ಒಪ್ಪೋದು. ಅದರಿಂದಾಗಿ ಈ ನಿರ್ಗುಣ ಬ್ರಹ್ಮ ಎಂಬತಕ್ಕಂಥವನಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ವಿಷ್ಣೋರನ್ಯತ್ ಪರಂಬ್ರಹ್ಮ ಕೋ ವಿದ್ವಾನ್ ವಕ್ತುಮರ್ಹತಿ. ಯಾರು ವಿವೇಕಿಯಾದವನು ವಿಷ್ಣುವನ್ನು ಬಿಟ್ಟು ಇನ್ನೊಬ್ಬ ಪರಬ್ರಹ್ಮ ಇದ್ದಾನೆ ಅಂತ ಹೇಳ್ತಾನೆ, ಹೇಳೋದೇ ಇಲ್ಲ. ಏವಂ ಈ ರೀತಿಯಾಗಿ ಅವಸರಾಭಾವದುಸ್ಥಂ, ಅವಕಾಶ ಇಲ್ಲದೇ ಇರುವುದರಿಂದ ನಿರ್ಗುಣ ಬ್ರಹ್ಮನನ್ನು ಕಲ್ಪನೆ ಮಾಡತಕ್ಕಂಥದ್ದು ವ್ಯರ್ಥವೂ ಅನರ್ಥಂಚ, ಇಬ್ಬರೂ ಬ್ರಹ್ಮನನ್ನು ಒಪ್ಪುವುದರಿಂದ ಅನರ್ಥ ಎಂಬತಕ್ಕಂಥದ್ದು ಆಗಿದೆ. ಅದರಿಂದ ವಿಷ್ಣೋ ಪರಮಾತ್ಮನಿಗಿಂತ ಅನ್ಯತೆ ಬೇರೆ ಪರಂಬ್ರಹ್ಮ ಪರಬ್ರಹ್ಮನನ್ನು ಕಹ ವಿದ್ವಾನ್ ಯಾವ ವಿವೇಕಿಯು ವಕ್ತುಂ ಅರ್ಹತಿ ಹೇಳಲಿಕ್ಕೆ ಶಕ್ತನಾಗ್ತಾನೆ, ಯಾರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏವಂಚ ಈ ಕ್ರಮವಾಗಿ ಅವಸರಾಭಾವದುಸ್ತಂ, ಅವಕಾಶ ಇಲ್ಲದೇ ಇರುವುದರಿಂದ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಹೇಳ್ತಕ್ಕಂಥದ್ದು ವ್ಯರ್ಥಂ ಪ್ರಯೋಜನರಹಿತವಾಗಿದೆ. ಅನರ್ಥದಂ ಇಬ್ಬರು ಬ್ರಹ್ಮನನ್ನು ಒಪ್ಪೋದರಿಂದ ಸಿದ್ಧಾಂತಕ್ಕೆ ವಿರೋಧವೂ ಬರ್ತಾ ಇದೆ, ಅನರ್ಥಕ್ಕೂ ಕಾರಣ ಆಗಿದೆ. ಆದ್ದರಿಂದ ವಿಷ್ಣೋ ಪರಮಾತ್ಮನಿಗಿಂತ ಅನ್ಯತೆ ಬೇರೆಯಾದ ಪರಂಬ್ರಹ್ಮ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ಎಂಬುದಾಗಿ ಕಹ ವಿದ್ವಾನ್ ಯಾವ ಜ್ಞಾನಿಯು ವಕ್ತುಮರ್ಹತಿ ಹೇಳಲಿಕ್ಕೆ ಅರ್ಹನಾಗ್ತಾನೆ, ಶಕ್ತನಾಗ್ತಾನೆ, ಯಾರೂ ಆಗುವುದಿಲ್ಲ. ಉಕ್ತಮರ್ಥಂ ಸಂಕಲಯ್ಯ ಆಹಾ ಏವಂಚ ಇತಿ. ಇಷ್ಟು ತನಕ ಹೇಳಿದಂಥ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಒಂದು ನಿರ್ಗುಣ ಬ್ರಹ್ಮ ಉಳಿಯೋದೇ ಇಲ್ಲ, ಅವನನ್ನು ಒಪ್ಪಿದರೂ ವ್ಯರ್ಥ, ಅವನನ್ನು ಒಪ್ಪಿದರೂ ಅನರ್ಥ. ಇದೆಲ್ಲೂ ಹಿಂದೆ ಹೇಳಿದ್ದು, ಅದಷ್ಟು ಸಂಗ್ರಹ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವಸರಾಭಾವ ದುಸ್ಥಂ ವ್ಯರ್ಥಂ ಅನರ್ಥಂ ಅಂತ. ಶ್ರೀಕೃಷ್ಣಾರ್ಪಣವಸ್ತು. 2:15 ಮಳೆ ಕಡಿಮೆ ಆಗಿದೆ. ಅಲ್ಲೇನು ಇದಿಲ್ಲ, ಈಗ ಕರೆಂಟ್ ಬಂದಿದೆ. ಹೇಳ್ತಿದೆಯಾ? ಹಂಗಾರೆ ಬಂದಿಲ್ಲ, ಹಂಗಾರೆ ಇಲ್ಲೇ ಮಾಡೋಣ.